ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಟರ್ಚೇಂಜಬಿಲಿಟಿ ಮತ್ತು ಮಾಸ್ ಪ್ರೊಡಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಏನು ಮಾಸ್ ಪ್ರೊಡಕ್ಷನ್ ಅಂತಂದರೆ, ಮಾಸಲ್ಲಿ ಪ್ರೊಡಕ್ಷನ್ ಮಾಡೋದು, ಐಡೆಂಟಿಕಲ್ ಕಾಂಪೋನೆಂಟ್ಸ್ನ ಲಾರ್ಜ್ ನಂಬರಲ್ಲಿ ಮಾಡೋದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇನ್ನು ಇಂಟರ್ಚೇಂಜಬಿಲಿಟಿ ಅಂದ್ರೇನು ಅಂದರೆ, ಇಂಟರ್ಚೇಂಜಬಿಲಿಟಿ ಅಂದರೆ ಇಟ್ಸ್ ಆ್ಯನ್ ಎಬಿಲಿಟಿ. ಆ ಪಾರ್ಟ್ದು ಎಬಿಲಿಟಿ ಏನು ಎಬಿಲಿಟಿನಪ್ಪ ಅಂತಂದರೆ, ಆ ಪಾರ್ಟನ್ನು ನಾವು ಹೊರಗಡೆಯಿಂದ ತಂದರೆ ಹಳೆ ಪಾರ್ಟ್ ಜಾಗದಲ್ಲಿ ಈ ಪಾರ್ಟು ಸಲೀಸಾಗಿ ಫಿಕ್ಸ್ ಆಗಿ ವಿತೌಟ್ ಬೇರೆ ಯಾವುದಾನ ಆಪ್ರೇಷನ್ ಮಾಡದೆ ಅಥವಾ ಆಲ್ಟ್ರೇಷನ್ ಮಾಡದೆ ಅಥವಾ ರಿಪೇರಿ ಮಾಡದೆ ಬೇರೆ ಏನೂ ಅದಕ್ಕೆ ಕೆಲಸ ಮಾಡದೆ ಡೈರೆಕ್ಟಾಗಿ ತಂದು ಫಿಕ್ಸ್ ಮಾಡಿ, ಅದು ಫಿಕ್ಸ್ ಆದಮೇಲೆ ಮಾಡ್ತಾ ಇದ್ದಂಥ ಕೆಲಸಕ್ಕೆ ಯಾವುದೂ ತೊಂದರೆ ಕೊಡಲ್ವಲ್ಲ, ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ. ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ. ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ಮಾಸ್ ಪ್ರೊಡಕ್ಷನ್ ಇರಲ್ಲ. ಮಾಸ್ ಪ್ರೊಡಕ್ಷನ್ ಬೇಕು ಅಂತಂದರೆ ಇಂಟರ್ಚೇಂಜಬಿಲಿಟಿ ಇರಬೇಕು. ಹಾಗೆ ಆ ಇಂಟರ್ಚೇಂಜಬಿಲಿಟಿ ಇರಬೇಕು ಅಂತಂದರೆ, ಆ ಇಂಟರ್ಚೇಂಜಬಿಲಿಟಿ ಅಂತಂದರೆ, ಆ ಇಂಟರ್ಚೇಂಜಬಿಲಿಟಿ ಸಕ್ಸಸ್ ಆಗಬೇಕು ಅಂತಂದರೆ ಅಲ್ಲಿ ಒಂದು ಸಿಸ್ಟಮ್ ಇರಬೇಕು. ಏನು ಸಿಸ್ಟಮು ಅಂದರೆ ಅದನ್ನು ಲಿಮಿಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. BIS ಅಲ್ಲಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡಲ್ಲಿ ಅದನ್ನು ಲಿಮಿಟ್ ಸಿಸ್ಟಮ್ ಅಂತ ಕರಿತೀವಿ. ಆ ಲಿಮಿಟ್ ಸಿಸ್ಟಮಲ್ಲಿ ಬರೋ ಅಂಥ ಕೆಲವು ಟರ್ಮಿನಾಲಜಿ ಅದನ್ನು ಇವತ್ತು ನಾವು ಏನೇನು ಬರುತ್ತೆ, ಹಾಗಂದರೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇದು ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರು. ನಿಮಗೆ ಎಲ್ಲ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಮಿನಿಮಮ್ 3 ಅಥವಾ 4 ಕ್ವಶನ್ಗಳು ಕೇಳ್ತಾ ಇರ್ತಾನೆ. ಉಲ್ಟಾ ಪಲ್ಟಾ ಎಲ್ಲ ಸೀದಾ ಒಂದು ಸಲ ಕೇಳ್ತಾನೆ, ಅದನ್ನೇ ಪುನಃ ತಿರುಗಿಸಿ ಕೇಳ್ತಾನೆ. ಈ ಥರ ಮಿನಿಮಮ್ ಒಂದು 3 ಅಥವಾ 4 ಕ್ವಶನ್ನು ಇರ್ತವೆ. ಈ ಲಿಮಿಟ್ ಸಿಸ್ಟಮಲ್ಲಿ ಬರೋ ಅಂಥ ಟರ್ಮ್ಸ್ಗಳು ಅಂದರೆ ವರ್ಡ್ಗಳು ಅದು ಯಾವುದ್ಯಾವುದು ಏನೇನು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಸೈಜ್ ಅಂದರೆ ಏನು ಅಂತ ತಿಳ್ಕೊಬೇಕು. ಏನು ಸೈಜ್ ಅಂದರೆ ನಮಗೆಲ್ಲ ಗೊತ್ತು. ಸೈಜ್ ಅಂದರೆ ನೀನು ಎಷ್ಟು ಉದ್ದ ಇದೆಯಪ್ಪ? 6 ಅಡಿ ಇದ್ದೀನಿ. 6 ಅಡಿ ಈಸ್ ಎ ಸೈಜ್ ಅಲ್ವಾ? ಇದು ಎಷ್ಟು ಉದ್ದ ಇದೆ ಕ್ಲಾಸ್ ರೂಮು ಅಂತಂದರೆ ಇದೊಂದು 20 ಅಡಿ ಇದೆ. ಸೊ 20 ಅಡಿ ಅನ್ನೋದು ಸೈಜ್. ಹಾಗೆ ಅದೇನು ಅಂತಂದರೆ ಇಟ್ಸ್ ಎ ನಂಬರ್ ಎಕ್ಸ್ಪ್ರೆಸ್ಡ್ ಇನ್ ಎ ಪರ್ಟಿಕ್ಯುಲರ್ ಯೂನಿಟ್ ಇನ್ ದಿ ಮೆಜರ್ಮೆಂಟ್ ಆಫ್ ಲೆಂತ್ ಮೆಜರ್ಮೆಂಟಲ್ಲಿ ವಿತ್ ಯೂನಿಟನ್ನ ಹೇಳೋವಂಥ ಒಂದು ನಂಬರ್. 20 ಅಡಿ, 10 ಅಡಿ ಅಥವಾ 4 ಅಡಿ ಅಥವಾ ಒಂದು 300 mm, 100 mm ಅಥವಾ ಒಂದು ಯೂನಿಟ್ಸು. ಅನ್ನೋದು ಯೂನಿಟು, ಇಂಚಸ್ ಅನ್ನೋದು ಯೂನಿಟು. ಆ ಯೂನಿಟ್ ಜೊತೆಗೆ ಒಂದು ನಂಬರ್ ಹೇಳ್ತೀವಲ್ಲ, ಅದನ್ನು ಸೈಜ್ ಅಂತ ಕರಿತೀವಿ. ಹೌದಲ್ವಾ? ಏನಾದ್ರು ಒಂದು ಹೇಳ್ಬೇಕಂದ್ರೆ 1 ಮೀಟ್ರ್ ಬಟ್ಟೆ ತೊಗೊಂಬ ಅಂತೀವಿ. ಒಂದು ಅಂತ ಹೇಳಲ್ಲ, ಅಲ್ಲಿ 1 ಮೀಟರ್ ಅಂತ ಹೇಳ್ತೀವಿ. ಯಾವಾಗ ಯೂನಿಟ್ ಜೊತೆಗೆ ನಂಬರ್ ಇರ್ತದೋ ಅದು ಮಾತ್ರ ಸೈಜು. ಬರೀ 1 ಅಥವಾ ಬರೀ 1.5, ಬರೀ 2 ಅಂತಂದ್ಬಿಟ್ರೆ ಏನದು? ನಂಬರ್ ಆಗೋಯ್ತದೆ. ಅದು ಬರೀ ಜಸ್ಟ್ ನಂಬರ್ ಆಗೋಯ್ತದೆ. ಆ ನಂಬರು ಯೂನಿಟ್ ಜೊತೆಗಿದ್ದಾಗ ಅದನ್ನು ಸೈಜ್ ಅಂತ ಕರಿತೀವಿ. ಈ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸಲ್ಲಿ ಇದನ್ನು ಸೈಜ್ ಅಂತ ಕರಿತೀವಿ. ಯಾವಾಗ ಒಂದು ನಂಬರು ಅದ್ರ ಜೊತೆಗೆ ಯೂನಿಟನ್ನು ಇರುತ್ತೋ ಆ ನಂಬರ್ನ ನಾವು ಸೈಜ್ ಅಂತ ಕರಿತೀವಿ. ಎಕ್ಸಾಂಪಲ್ 20 mm, 10 mm, 1/4 ಇಂಚ್, 1/2 ಇಂಚ್, 1/4 ಇಂಚು, ಲೆಂತು, ಡಯಾಮೀಟ್ರು, ರೇಡಿಯಸ್ಸು ಯಾವ್ದಾರು ಆಗಿರ್ಬೋದು. ಒಟ್ಟಲ್ಲಿ ಒಂದು ಸೈಜ್ ಹೇಳ್ತೀವಲ್ವ. ಇದು ರೇಡಿಯಸ್ ಎಷ್ಟಿರಬೇಕು ಅಂತಂದರೆ ಏನೋ ಒಂದು ಸೈಜ್ ಹೇಳ್ತೀವಲ್ಲ, ಇದು 5 mm ರೇಡಿಯಸ್ ಇರಬೇಕು, 5 mm ಅಂತ ಹೇಳ್ತೀವಲ್ಲ. ಆ ಯೂನಿಟನ್ನು ಸೇರಿಸಿ ಹೇಳಿದಾಗ ಮಾತ್ರನೇ ಅದು ಸೈಜ್ ಆಗುತ್ತೆ. ಇಲ್ಲದ್ರೆ ಬರೀ ನಂಬರ್. ಅದು ನಂಬರ್ಗೂ ಸೈಜ್ಗೂ ವ್ಯತ್ಯಾಸ ಇರುತ್ತೆ. ನೋಡಿ, ನೀವು ನೋಡ್ತಾನೆ ನಂಬರೇ ನಮಗೆ ಅದು. ಆದರೆ ಅದ್ರ ಜೊತೆಗೆ ಯೂನಿಟ್ ಸೇರ್ಕೊಂಡ್ಬಿಟ್ರೆ ಅದನ್ನು ಸೈಜ್ ಅಂತ ಕರಿತೀವಿ. ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನಂಬರು ಸುಮ್ಮನೆ ಒಂದು ನಂಬರ್ ಹೇಳ್ಬಿಟ್ರೆ 25 ಅಂದರೆ ಇಟ್ಸ್ ಎ ನಂಬರ್. 25 mm ಅಂದರೆ ಸೈಜ್ ಅಲ್ವಾ? ಜನರಲಾಗಿ ಥಿಂಕ್ ಮಾಡಿ. ನೀವು ಏನಾದ್ರು ಒಂದು ಅದಕ್ಕೆ ಪರ್ಟಿಕ್ಯುಲರಾಗಿ ಏನಾದ್ರು ಹೇಳ್ಬೇಕಲ್ಲ. ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಇದೆ ಅಂದರೆ ಏನು ಹೇಳ್ತೀವಿ ನಾವು? 1 ಅಂತೀವ, 1 ಕಿಲೋಮೀಟರ್ ಅಂತೀವಿ. ಇಟ್ಸ್ ಎ ಸೈಜ್. ಅದು ಸೈಜ್. ಸುಮ್ಮನೆ 1, 2 ಅಂದ್ಕೊಂಡಾದ್ರೆ ಇಟ್ಸ್ ಎ ನಂಬರ್. ಓಕೆನಾ? ಸೊ ಈ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್
ಆ್ಯಂಡ್ ಫಿಟ್ಸ್ ಸಿಸ್ಟಮಲ್ಲಿ ಈ ಟರ್ಮಿನಾಲಜಿ ಭಾಳ ಇಂಪಾರ್ಟೆಂಟು. ಯಾವುದು ಜೊತೆಗೆ ಯೂನಿಟ್ ಇದೆಯೋ ನಂಬರ್, ಯಾವ ನಂಬರಿನ ಜೊತೆಗೆ ಯೂನಿಟ್ ಇರುತ್ತೋ ಅದೆಲ್ಲ ಸೈಜ್ ಆಗುತ್ತೆ. ಆ್ಯಂಡ್ ಇನ್ನೇನೇನು ಬರುತ್ತೆ ನೋಡೋಣ. ದ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸ್ ಟರ್ಮಿನಾಲಜಿನಲ್ಲಿ ನೋಡಿ ಇಲ್ಲಿ ಬಂತು ಮ್ಯಾಕ್ಸಿಮಮ್ ಡಯಾ, ಮಿನಿಮಮ್ ಡಯಾ, ಶಾಫ್ಟ್, ಹೋಲ್, ಟಾಲರೆನ್ಸ್, ಲೋಯರ್ ಡಿವಿಯೇಷನ್, ಅಪ್ಪರ್ ಡಿವಿಯೇಷನ್ ಮತ್ತು ಝೀರೋ ಲೈನ್, ಈ ಥರದೆಲ್ಲ ಟರ್ಮಿನಾಲಜಿ ಇದೆ. ಇಷ್ಟೆಲ್ಲ ಟರ್ಮ್ಸು ನಮ್ಮ BIS ಸಿಸ್ಟಮಲ್ಲಿ ಲಿಮಿಟ್ಸ್ ಆ್ಯಂಡ್ ಫಿಟ್ಸಲ್ಲಿ ಬರುತ್ತೆ. ಇದೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಏನೇನು ಅಂತ. ಈಗ ಫಸ್ಟು ಸೈಜ್ ಆಯಿತು. ಏನು ಸೈಜ್ ಅಂತಂದರೆ ಒಂದು ನಂಬರಿನ ಜೊತೆಗೆ ಯೂನಿಟ್ ಇದ್ದಾಗ ಅದು ಸೈಜ್ ಆಯಿತು. ಈಗ ಇನ್ನೊಂದು ಬರುತ್ತೆ ಇದರಲ್ಲಿ ಬೇಸಿಕ್ ಸೈಜ್. ನಮ್ಮ ಫಿಟ್ಸ್ ಇದರಲ್ಲಿ ಲಿಮಿಟ್ಸ್ ಆ್ಯಂಡ್ ಫಿಟ್ಸಲ್ಲಿ ಬೇಸಿಕ್ ಸೈಜ್ ಅನ್ನೋದು ಬರುತ್ತೆ, ಅದು ಕೂಡ ಇಂಪಾರ್ಟೆಂಟು. ಏನು ಬೇಸಿಕ್ ಸೈಜ್ ಅಂತಂದರೆ ಇಟ್ ಈಸ್ ದಿ ಸೈಜ್ ಬೇಸ್ಡ್ ಆನ್ ವಿಚ್ ದ ಡೈಮೆನ್ಷನಲ್ ಡಿವಿಯೇಷನ್ ಆರ್ ಗಿವನ್. ಇಲ್ಲಿ ಬಂತು ನೋಡಿ ಫಿಗರಲ್ಲಿ, ಇಲ್ಲಿ ನೋಡಿ ಇಲ್ಲಿ ಒಂದು ಡೈಮೆನ್ಷನ್ ಕೊಟ್ಟ 25 mm ಅಂತ. ಇಲ್ಲಿ 25 mm ಅಂತ ಇಲ್ಲ ಹಾಕಲ್ಲ, ಆಲ್ ಡೈಮೆನ್ಷನ್ಸ್ ಆರ್ ಇನ್ mm ಅಂತ ಇಲ್ಲಿ ಡ್ರಾಯಿಂಗಲ್ಲಿ ಹಾಕ್ಬಿಟ್ಟಿರ್ತಾರೆ. ಸೊ ಅದರಿಂದ ಇದು 25 mm, ಓಕೆನಾ. ಇದು ಸೈಜು. ಈ 25 ಅನ್ನೋದು 25 ಅಂದರೆ ಬರೀ 25 ಅಂದ್ಬಿಟ್ರೆ ನಂಬರು, 25 mm ಅಂದರೆ ಸೈಜು, ಓಕೆನಾ. 25 mm ಅಂದ್ಬಿಟ್ರೆ ಸೈಜು. ನಾನು ಅವತ್ತು ಇಂಟರ್ಚೇಂಜಬಿಲಿಟಿಯಲ್ಲಿ ಮಾತಾಡುವಾಗ ನಾನು ಅವತ್ತು ನಿಮ್ಗೆ ಹೇಳಿದ್ದೆ, ಆ ವರ್ಕರ್ಗೆ ಕೆಲಸ ಮಾಡೋದಕ್ಕೆ ಒಂದು ಮಾರ್ಜಿನ್ ಕೊಟ್ಟಿರ್ತಾರೆ ಅಂತ. ಒಂದು ಮಾರ್ಜಿನ್ ಕೊಟ್ಟಿರ್ತಾರೆ ಅಂದರೆ ನೀನು 25 mm ಅಂತಂದರೆ ಮಾಸ್ ಪ್ರೊಡಕ್ಷನಲ್ಲಿ ಎಲ್ಲವೂ 25 mm ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಅದನ್ನು ಸ್ವಲ್ಪ ಡಿವಿಯೇಷನ್ ಕೊಟ್ಬಿಟ್ಟು ಸ್ವಲ್ಪ ಒಂಚೂರು ಮೇಲೆ ಕೆಳಗಡೆ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಒಂದು ಲಿಮಿಟ್ ಕೊಟ್ಟಿರ್ತೀವಿ. ಮೇಲೆ ಕೆಳಗಡೆ ಆಯಿತು ಅಂತಂದ್ಬಿಟ್ಟು ಅವನಿಷ್ಟ ಬಂದಂಗೆ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟು ನೋಡಿದು 0.02 ಪ್ಲಸ್ ಆರ್ ಮೈನಸ್. ಅಂದರೆ ಈ 25 mmಗೆ 0.02 ಜಾಸ್ತಿನಾರು ಇರ್ಬೋದು, 0.02 ಕಮ್ಮಿನಾರು ಇರ್ಬೋದು. ನೀನು ಮಾಡೋವಂಥ ಪ್ರಾಡಕ್ಟು ಈ 0.02 ಜಾಸ್ತಿನೂ ಇರ್ಬೋದು 25 mmಗೆ, ಅಥವಾ 25 mmಗೆ 0.02 ಕಮ್ಮಿನೂ ಇರ್ಬೋದು. ಇದನ್ನು ಡಿವಿಯೇಷನ್ ಅಂತ ಕೊಡ್ತೀವಿ, ಇದನ್ನು ಡಿವಿಯೇಷನ್ ಅಂತ ಕರಿತೀವಿ. ಈ ಡಿವಿಯೇಷನ್ ಇದೆಯಲ್ಲ, ನೀವು 25 mm ಮಾಡಬೇಕು ಅಂದಾಗ ನೀವು ಒಂದು ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಮೇಲೆ ಕೆಳಗಡೆ ಒಂಚೂರು ವ್ಯತ್ಯಾಸ ಮಾಡ್ಕೊಳ್ಳೋಕ್ಕೆ, ಅದನ್ನು ಡಿವಿಯೇಷನ್ ಅಂತ ಕೊಡ್ತೀವಿ. ಈ ಸೈಜ್ ಜೊತೆಗೆ ಯಾವಾಗ ಡಿವಿಯೇಷನ್ ಕೊಟ್ಟಿದ್ದಾನೋ ಆವಾಗ ಈ ನಂಬರು ಬೇಸಿಕ್ ಸೈಜ್ ಆಗುತ್ತೆ. ಆವಾಗಿದು ಬೇಸಿಕ್ ಸೈಜ್ ಆಗುತ್ತೆ. ಮಕ್ಕಳೇ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬರೀ ನಂಬರ್ 25 ಇದ್ದರೆ ಅದು ನಂಬರು, 25 mm ಅಂತಿದ್ರೆ ಅದು ಸೈಜು. ಆ ಸೈಜ್ ಜೊತೆಗೆ ಈ ಥರ ಡಿವಿಯೇಷನ್ ಇದ್ದರೆ ಅದನ್ನು ಬೇಸಿಕ್ ಸೈಜ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ, ಬರೀ ಒಂದು 25 ಅಂತ ಅಂದ್ಬಿಟ್ರೆ ಇಟ್ಸ್ ಎ ನಂಬರ್, 25 mm ಅಂತಂದರೆ ಇಟ್ಸ್ ಎ ಸೈಜ್. ನೀನು ಪರ್ಟಿಕ್ಯುಲರ್ ಹೇಳ್ತೀಯಲ್ವ ಇಂಥ ಇಷ್ಟು ಉದ್ದ ಅದು ಅಂತ, ಎಷ್ಟು ಉದ್ದ ಇದೆ ಅಂತ 25 ಅಂದರೆ ನನಗೇನು ಗೊತ್ತಾಗಬೇಕು? ನೀನು 25 mm ಅಂದರೆ ಗೊತ್ತಾಗ್ತದೆ ಅದು ಸೈಜು ಅಂತ ನನಗೆ. ಸೊ ಅದು ಯೂನಿಟ್ ಇದ್ದರೆ ಸೈಜು, ಮತ್ತು ಅದೇ ನಂಬರ್ಗೆ ಡಿವಿಯೇಷನ್ಸ್ ಇದ್ದರೆ ಅದನ್ನು ಬೇಸಿಕ್ ಸೈಜ್ ಅಂತ ಕರೀತಾರೆ. ಅದನ್ನು ಬೇಸಿಕ್ ಸೈಜ್. ಈ ಬೇಸಿಕ್ ಸೈಜು ಇದರಲ್ಲಿ ಬರೋವಂಥ ಎಲ್ಲ ಟರ್ಮ್ಸ್ಗಳು ಭಾಳ ಇಂಪಾರ್ಟೆಂಟು. ಇದರಲ್ಲಿ ಬರೋವಂಥ ಎಲ್ಲ ಟರ್ಮ್ಸ್ಗಳ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾನೆ, ಇದ್ದೇ ಇರುತ್ತೆ ಕ್ವಶನ್ಸ್ಗಳು. ಮಿನಿಮಮ್ 4 ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಸ್ವಲ್ಪ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬರೀ 25 ಅಂತ ಅಂದ್ಬಿಟ್ರೆ ನಂಬರ್, ಆ 25 ಬರೀ 25 ಅಲ್ಲ, 30 ಇರ್ಬೋದು, 10 ಇರ್ಬೋದು, 15 ಇರ್ಬೋದು, ಏನಾದ್ರು ಇರ್ಬೋದು ನಂಬರ್. ಅದ್ರ ಜೊತೆ ಯೂನಿಟ್ ಇದ್ದರೆ ಎಕ್ಸಾಂಪಲ್ 15 mm, 10 mm ಆ ಥರ ಇದ್ದರೆ ಅದು ಸೈಜು. ಅದರ ಜೊತೆಗೆ ಡಿವಿಯೇಷನ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಬೇಸಿಕ್ ಸೈಜ್ ಅಂತ ಕರಿತೀವಿ. ಇನ್ನು ಆ್ಯಕ್ಚುಯಲ್ ಸೈಜ್ ಇದು ನೋಡಿ, ಇಟ್ ಈಸ್ ದಿ ಸೈಜ್ ಆಫ್ ದ ಕಾಂಪೊನೆಂಟ್ ಬೈ ಆ್ಯಕ್ಚುಯಲ್ ಮೆಜರ್ಮೆಂಟ್ ಆಫ್ಟರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್. ಈಗ ನಾವು ಯಾರಿಗೆ ಕೆಲಸಗಾರಂಗೆ ಈ 25 mm ಇರಬೇಕಪ್ಪ, ಆ 25 mm ಮಾಡೋಕ್ಕಾಗಲ್ಲ, ಮಾಡಿದ್ರು ಮಾಡು 25 mmಗೆ, ಅಥವಾ ನೀನು 0.02 mm ಕಮ್ಮಿನಾರು ಮಾಡು, 0.02 mm ಜಾಸ್ತಿನಾರು ಮಾಡು. ಒಟ್ಟಲ್ಲಿ ಇವೆರಡರೊಳಗಡೆ ಇರಬೇಕು. ಅವೆರಡರೊಳಗಡೆ ಇದ್ದರೆ ಅದು ಜಾಬು ಅಕ್ಸೆಪ್ಟ್ ಆಗುತ್ತೆ ಅಂತ ನಾವು ಹೇಳಿದ್ದೀವಿ.
ನಾವು ಹೇಳ್ಬಿಟ್ಟು ಕೊಟ್ಟರೆ ಆಪ್ರೇಟರ್ ಏನು ಮಾಡ್ತಾನೆ, ಎಲ್ಲನೂ ನೀನು 25.002 ಕೊಡ್ತಾನಾ? 25.02 ಇರುತ್ತಾ? ಅಥವಾ ಎಲ್ಲವೂ 24.98 ಇರುತ್ತಾ? ಕಮ್ಮಿ ಇರುತ್ತಾ? ಇಲ್ಲ. ಒಂದೊಂದು ಕಾಂಪೊನೆಂಟ್ ಒಂದೊಂದು ಸೈಜಿಗೆ ಮಾಡಿರ್ತಾರೆ. ಈಗ ನಿನಗೆ ಸೇಮ್ ಕೊಟ್ಟಿರ್ತಾನೆ, ನೀನು ಅದನ್ನು ಕೆಲವನ್ನ 25.01 ಮಾಡಿರ್ತಾರೆ, ನಾನು ಅದನ್ನು 25.02 ಮಾಡಿರ್ತೀನಿ, ಮತ್ತೊಬ್ಬ ಅದನ್ನು 25.015 ಮಾಡಿರ್ತಾನೆ. ಎಲ್ಲವೂ ಪಾಸೆ. ಸಾರಿ, ಎಲ್ಲವೂ ಪಾಸಾಗಿರುತ್ತೆ, ಎಲ್ಲವೂ ಅಕ್ಸೆಪ್ಟ್ ಆಗಿರ್ತದೆ. ಬಟ್ ಅಲ್ಲಿ ಸೈಜು ಬೇರೆ ಇರುತ್ತಲ್ವ. ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಆ ಪರ್ಟಿಕ್ಯುಲರ್ ನೀನು ಮಾಡಿರೋದು ಒಂದು ಸೈಜ್ ಇರುತ್ತೆ, ನಾನು ಮಾಡಿರೋದು ಒಂದು ಸೈಜ್ ಇರುತ್ತೆ, ಮತ್ತೊಬ್ಬ ಮಾಡಿರೋದು ಒಂದು ಸೈಜ್ ಇರುತ್ತೆ. ಬಟ್ ಈ ಲಿಮಿಟ್ ಒಳಗಡೆ ಇರುತ್ತೆ. ಯಾವುದ್ಯಾವುದೋ ಸೈಜ್ ಇರುತ್ತೆ ಅಂತಂದರೆ ಎಂದೆಂದೋ ಸೈಜ್ ಯಾವ್ಯಾವುದೋ ಎಷ್ಟೆಷ್ಟೋ ಇರೋದಿಲ್ಲ. ಈ ಲಿಮಿಟ್ ಒಳಗಡೆ ಇರುತ್ತೆ, ಒಂದೇ ಸೈಜ್ ಇರೋದಿಲ್ಲ ಯಾವುದೇ. ಬಟ್ ಈ ಲಿಮಿಟ್ ಒಳಗಡೆ ಒಂದೊಂದು ಸೈಜ್ ಮಾಡಿರ್ತಾರೆ ಒಬ್ಬೊಬ್ಬರು. ಆ್ಯಕ್ಚುಲಾಗಿ ಅದನ್ನು ಮಾಡಿಬಿಟ್ಟಿರ್ತಾರಲ್ವ, ಕಾಂಪೊನೆಂಟ್ ರೆಡಿ ಆದಮೇಲೆ ರೆಡಿ ಇರುತ್ತಲ್ವದು, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರೀತಾರೆ. ಇಲ್ಲಿ ನೋಡಿ, actual size. It is the size of component by actual measurement after it is manufactured. ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಎಕ್ಸಾಕ್ಟಾಗಿ ಸೈಜ್ ಬಂದಿರುತ್ತಲ್ಲ, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರೀತಾರೆ. ಈ ಆ್ಯಕ್ಚುಯಲ್ ಸೈಜು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರದ್ದು ಒಂದೊಂದು ಸೈಜ್ ಇರುತ್ತೆ. ಅಂದರೆ ಈ ಲಿಮಿಟ್ ಒಳಗಡೆ ಇರುತ್ತೆ. ನೀನು ಮಾಡಿರೋದು ಈ ಲಿಮಿಟ್ ಒಳಗಡೆ ಇರುತ್ತೆ, ಆದರೆ ಎಕ್ಸಾಕ್ಟಾಗಿ ನೀನು ಮಾಡಿರೋಷ್ಟು ನಾನು ಮಾಡಿರೋಷ್ಟು ಇರೋದಿಲ್ಲ. ನಾನು ಮಾಡಿರೋದು ನೀನು ಮಾಡಿರೋದು ಮತ್ತೊಬ್ಬ ಮಾಡಿರೋದು ಡಿಫ್ರೆನ್ಸ್ ಇರುತ್ತೆ, ಬಟ್ ಅಕ್ಸೆಪ್ಟ್ ಆಗುತ್ತೆ. ಯಾಕೆಂದರೆ ಈ ಲಿಮಿಟ್ ಒಳಗಡೆ ಇರುತ್ತೆ, ಈ ಲಿಮಿಟ್ ಒಳಗಡೆ ಇರುತ್ತೆ. ಸೊ ಆ್ಯಕ್ಚುಯಲ್ ಸೈಜು ಡಿಫರ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ದಿಸ್ ಈಸ್ ಆ್ಯಕ್ಚುಯಲ್ ಸೈಜ್. ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಹೇಳಿದ್ದಾರೆ ನಮಗೆ ಇಷ್ಟರೊಳಗಡೆ ಮಾಡಿ ಅಂತ, ಅಷ್ಟರೊಳಗಡೆ ಮಾಡಿ ಬಿಸಾಕಿದ್ದೀವಿ ನಾವು. ಆಗೋಗಿದೆಯಲ್ಲ ಜಾಬು, ಆ ಪರ್ಟಿಕ್ಯುಲರ್ ಕಾಂಪೊನೆಂಟು, ಅದರದ್ದು ಸೈಜು ಆ್ಯಕ್ಚುಯಲ್ ಸೈಜ್, ಅದರದ್ದು ಸೈಜು ಆ್ಯಕ್ಚುಯಲ್ ಸೈಜು. ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಸೈಜು ಕೊಟ್ಟಿರ್ತಾನೆ, 25 ಅಂತ ಬೇಸಿಕ್ ಸೈಜ್ ಕೊಟ್ಟಿರ್ತಾನೆ. ಬೇಸಿಕ್ ಸೈಜು ಡಿವಿಯೇಷನ್ ಕೊಟ್ಬಿಟ್ಟು ಬೇಸಿಕ್ ಸೈಜ್ 25 ಅನ್ನೋದು ಬೇಸಿಕ್ ಸೈಜು. ಡಿವಿಯೇಷನ್ ಇರುತ್ತೆ 0.02 ಮೈನಸ್ ಆರ್ ಪ್ಲಸ್ ಅಂತ. ಅವಾಗ ಅದು ಬೇಸಿಕ್ ಸೈಜ್ ಆಗಿರುತ್ತೆ 25 ಅನ್ನೋದು. ಈ 25 ಮೇಲೆ ಕೆಳಗಡೆ ಇದೆಯಲ್ಲ, ನಾವು ಮಾಡಿದ್ಮೇಲೆ ಅವೆರಡರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತಲ್ಲ, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರೀತಾರೆ. ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರೀತಾರೆ. ಬೇಸಿಕ್ ಸೈಜ್ಗೂ ಆ್ಯಕ್ಚುಯಲ್ ಸೈಜ್ಗೂ ಇದೇ ವ್ಯತ್ಯಾಸ. ಬೇಸಿಕ್ ಸೈಜು ಡ್ರಾಯಿಂಗಲ್ಲಿರುತ್ತೆ, ಆ್ಯಕ್ಚುಯಲ್ ಸೈಜು ಕಾಂಪೊನೆಂಟಲ್ಲಿರುತ್ತೆ. ಬೇಸಿಕ್ ಸೈಜು ಡ್ರಾಯಿಂಗಲ್ಲಿರುತ್ತೆ, ನಮಗೇನು ಎಷ್ಟು ಮಾಡಬೇಕು ಅಂತ ಕೊಟ್ಟಿರ್ತಾರಲ್ಲ ಡ್ರಾಯಿಂಗು, ಅದರಲ್ಲಿರುತ್ತೆ. ಬಟ್ ಆ್ಯಕ್ಚುಯಲ್ ಸೈಜು ಜಾಬಲ್ಲಿರುತ್ತೆ, ಕಾಂಪೊನೆಂಟಲ್ಲಿರುತ್ತೆ. ಈ ಕಾಂಪೊನೆಂಟ್ ರೆಡಿ ಆಗಿರುತ್ತಲ್ಲ, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರಿತೀವಿ ಮಕ್ಕಳೇ. ಓಕೆನಾ? ಆ್ಯಂಡ್ ಇಟ್ ಶುಡ್ ಬಿ ಲೈ ಬಿಟ್ವೀನ್ ದಿ ಟೂ ಲಿಮಿಟ್ಸ್ ಆಫ್ ಸೈಜ್ ಇಫ್ ದ ಕಾಂಪೊನೆಂಟ್ ಈಸ್ ಟು ಬಿ ಅಕ್ಸೆಪ್ಟೆಡ್. ಅಂದರೆ ಆ್ಯಕ್ಚುಯಲ್ ಸೈಜು ಈ ಲಿಮಿಟ್ ಒಳಗಡೆ ಇರಬೇಕು. ನಾನು ಆವಾಗಲೇ ಹೇಳಿದೆ, ಈ ಆ್ಯಕ್ಚುಯಲ್ ಸೈಜು ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ ಮಾಡಿರೋದು ಅಂತಂದರೆ ಎಂದೋ ಸೈಜ್ ಅಲ್ಲ, ಈ ಲಿಮಿಟ್ ಒಳಗಡೆ ಇರಬೇಕು. ನೀನು ಆ್ಯಕ್ಚುಯಲ್ ಸೈಜ್ ಅದು ನೀನು ಮಾಡಿರೋದಾಗಲಿ ಮತ್ತೊಬ್ಬ ಮಾಡಿರೋದಾಗಲಿ ನಾನು ಮಾಡಿರೋದಾಗಲಿ, ಈ ಲಿಮಿಟ್ ಕೊಟ್ಟಿದ್ದಾನಲ್ಲ, ಈ ಲಿಮಿಟ್ ಒಳಗಡೆ ಇರಬೇಕು. ಆವಾಗ ಅದು ಅಕ್ಸೆಪ್ಟ್ ಆಗುತ್ತೆ. 25 mm ಇರಬೇಕು ಅಂತಿಲ್ಲ. ಈ ಡಿವಿಯೇಷನ್ ಕೊಟ್ಟಿದ್ದಾನಲ್ಲ, ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗಡೆ, ಅದು ಅಷ್ಟರಲ್ಲಿದ್ದರೆ ಸಾಕು, ಡೈಮೆನ್ಷನು ಅಕ್ಸೆಪ್ಟ್ ಆಗುತ್ತೆ, ಜಾಬು ಪಾಸ್. ಸೊ ಇಟ್ ಶುಡ್ ಬಿ ಲೈ ಬಿಟ್ವೀನ್ ದಿ ಟೂ ಲಿಮಿಟ್ಸ್ ಆಫ್ ಸೈಜ್ ಇಫ್ ದ ಕಾಂಪೊನೆಂಟ್ ಈಸ್ ಟು ಬಿ ಅಕ್ಸೆಪ್ಟೆಡ್. ಕಾಂಪೊನೆಂಟ್ ಅಕ್ಸೆಪ್ಟ್ ಆಗಬೇಕು ಅಂತಂದರೆ ಈ ಆ್ಯಕ್ಚುಯಲ್ ಸೈಜು ಈ ಲಿಮಿಟ್ಸ್ ಒಳಗಡೆ ಇರಬೇಕು, ಈ ಲಿಮಿಟ್ ಒಳಗಡೆ ಇರಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಮುಂದಕ್ಕೆ ಹೋಗೋಣ. ಇನ್ನು ಲಿಮಿಟ್ ಆಫ್ ಸೈಜ್, ನಾವಾಗಲೇ ಏನು ಲಿಮಿಟು, ಈ ಲಿಮಿಟ್ ಒಳಗಡೆ ಇರಬೇಕು. ಏನಿದು ಲಿಮಿಟು ಅಂದರೆ ಅದು ಲಿಮಿಟ್ ಆಫ್ ಸೈಜ್. ಆ ಸೈಜ್ಗೊಂದು ಲಿಮಿಟ್ ಇದೆ. ಏನದು ಲಿಮಿಟ್ ಆಫ್ ಸೈಜ್ ಅಂತಂದರೆ ದೀಸ್ ಆರ್ ದಿ ಎಕ್ಸ್ಟ್ರೀಮ್ ಪರ್ಮಿಸಿಬಲ್ ಸೈಜಸ್ ವಿತಿನ್ ವಿಚ್ ದ ಆಪರೇಟರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದಿ ಕಾಂಪೊನೆಂಟ್. ಲಿಮಿಟ್ ಆಫ್ ಸೈಜ್ ಅಂತಂದರೆ ನಾನು ಆವಾಗಲೇ ಹೇಳೋದಲ್ಲ, ಈ ಆ್ಯಕ್ಚುಯಲ್ ಸೈಜು ಡಿಫ್ರೆನ್ಸ್ ಇರುತ್ತೆ ಅಂತ. ಅದು ಎಕ್ಸ್ಟ್ರೀಮ್ ಪರ್ಮಿಷನ್ ಕೊಟ್ಬಿಟ್ಟಿರ್ತೀವಿ ಆಪ್ರೇಟರ್ಗೆ. 0.02 ಇದೆ, 25 mm ಡಿವಿಯೇಷನು 0.02 ಇದೆ. ನೀನು 25.02 ಮಾಡ್ಬೋದು, 24.98 ಮಾಡ್ಬೋದು. ಅದು ಎಕ್ಸ್ಟ್ರೀಮ್ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಎಕ್ಸ್ಟ್ರೀಮ್ ಅದು 24.98 ಅಥವಾ 25.02. ಅದನ್ನು ದಾಟಬಾರ್ದು. ಈ ಲಿಮಿಟ್ ಒಳಗಡೆ ಇರಬೇಕದು. ಅಷ್ಟು ನಿಮಗೆ ಪರ್ಮಿಷನ್ ಇದೆ. ಅಷ್ಟು ನೀನು ಒಂದು ಜಾಬನ್ನ
25.02 ಮಾಡು, ಇನ್ನೊಂದು ಜಾಬ್ನ 25.01 ಮಾಡು, ಪಾಸ್, ಅಕ್ಸೆಪ್ಟ್ ಆಗುತ್ತೆ. ಇನ್ನೊಂದು ಜಾಬ್ನ 24.98 ಮಾಡು, ಅಕ್ಸೆಪ್ಟ್ ಆಗುತ್ತೆ. 24.99 ಮಾಡು, ಅಕ್ಸೆಪ್ಟ್ ಆಗುತ್ತೆ. ಆದರೆ ನಿನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದೆಷ್ಟು, ಒಂದು ಲಿಮಿಟ್ ಕೊಟ್ಟಿರೋದೆಷ್ಟು, ಒಂದು ಎಕ್ಸ್ಟ್ರೀಮ್ ಪರ್ಮಿಷನ್ ಕೊಟ್ಟಿದ್ದಾನಲ್ಲ, ಅದನ್ನು ಲಿಮಿಟ್ ಆಫ್ ಸೈಜ್ ಅಂತ ಕರಿತೀವಿ. ಆ ಲಿಮಿಟ್ ಆಫ್ ಸೈಜು 0.02 ಇರಬೇಕು ಅಂತೇನಿಲ್ಲ. ಅವ್ನು ಡ್ರಾಯಿಂಗಲ್ಲಿ ಕೊಡ್ತಾನೆ 0.02, 0.01, 0.2 ಈ ಥರ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಅದೇನು ಕೊಟ್ಟಿರ್ತಾನೆ ಅದು ಅಷ್ಟರೊಳಗಡೆ ಇರಬೇಕು ಅಂತ. ಸೊ ಲಿಮಿಟ್ ಆಫ್ ಸೈಜ್ ಅಂತಂದರೆ ಅವ್ನು ಕೊಡೋವಂಥ ಪರ್ಮಿಷನ್ನು, ನಮಗೆ ಎಕ್ಸ್ಟ್ರೀಮ್ ಪರ್ಮಿಷನು, ನಾವು ಎಷ್ಟು ತನಕ ಹೋಗ್ಬೋದು, ಎಷ್ಟು ಒಳಗಡೆ ಇರ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟರೆ, ಎಕ್ಸ್ಟ್ರೀಮ್ ಪರ್ಮಿಷನ್ ಕೊಟ್ಟಿರ್ತಾನಲ್ಲ, ಅದನ್ನು ಲಿಮಿಟ್ ಆಫ್ ಸೈಜ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದೇನು ಅಂತಂದರೆ ಲಿಮಿಟ್ ಆಫ್ ಸೈಜ್ ಕೊಟ್ಬಿಟ್ಟ ಇಲ್ಲಿ. ಇದು ಏನು, ಇಷ್ಟು ಮಿನಿಮಮ್ ಇರಲೇಬೇಕು, ಇದಿಷ್ಟು ಮ್ಯಾಕ್ಸಿಮಮ್ ಇರಲೇಬೇಕು. ಲಿಮಿಟ್ ಆಫ್ ಸೈಜ್ ಅದನ್ನು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಮಗೆ. ಇದು ಲಿಮಿಟ್ ಆಫ್ ಸೈಜ್ ಅಂತ ಕರೀತಾರೆ. ಇದಿಷ್ಟರಲ್ಲಿ ಇದಿಷ್ಟು ಇರಬೇಕು, ಇಷ್ಟರಿಂದ ಇಷ್ಟು ಇರಬೇಕು, ಲಿಮಿಟ್ ಆಫ್ ಸೈಜ್ ಅಂತ ಕೊಟ್ಬಿಡಿದೆ. ಈಗ ನಮ್ಮ ಐ ಟಿ ಐಯಿಂದ ನೀನು FTS ತನಕ ಹೋಗ್ಬಾ, ಎಷ್ಟು ದೂರನಾರು ಹೋಗ್ಬಾ, FTS ತನಕ ಹೋಗ್ಬಾ ಅಂದರೆ ನೀನು ಬೋರ್ಡಿಂಗ್ ತನಕ ಹೋಗಿ ಬಂದರೂ ಪಾಸು, FTS ತನಕ ಹೋಗಿ ಬಂದರೂ ಪಾಸು, ಕಾರ್ಪೊರೇಷನ್ ಆಫೀಸ್ ತನಕ ಹೋಗಿ ಬಂದಿದ್ರು ಪಾಸು ಅಲ್ವಾ. ಬಟ್ ನಿನ್ಗೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನಲ್ಲ, FTS ತನಕನೇ ಹೋಗಬೇಕು ಅಂತ, ಎಕ್ಸ್ಟ್ರೀಮ್ ಪರ್ಮಿಷನಬಲ್ ಅದು ನೀನು ಕೊಟ್ಟಿರೋದು, ಅದು ಲಿಮಿಟ್ ಆಫ್ ಸೈಜ್. ಅದು ಲಿಮಿಟ್ ಆಫ್ ಸೈಜ್. ನೀನು FTS ಇಂದ ಆಚೆ ಹೋದರೆ ಫೇಲು, ನಿನ್ನ ಕಾಂಪೊನೆಂಟು ಆಕ್ಸೆಪ್ಟ್ ಆಗಲ್ಲ, ಫೇಲು. ನಿನಗೆ ಹೋಗಕ್ಕೆ ಕೊಟ್ಟಿರೋದು ಮ್ಯಾಕ್ಸಿಮಮ್ ಹೋಗಕ್ಕೆ ಕೊಟ್ಟಿರೋದೆ FTSಸು. ಅಷ್ಟರೊಳಗಡೆ ನೀವು ಎಷ್ಟು ಕಾಲ ಹೋಗ್ಬಾ, ನೋ ಪ್ರಾಬ್ಲಮ್. ಬಟ್ ನಿನಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಎಕ್ಸ್ಟ್ರೀಮ್ ಪರ್ಮಿಷನು, ಅದು ಲಿಮಿಟ್ ಆಫ್ ಸೈಜ್. ಅದನ್ನು ಲಿಮಿಟ್ ಆಫ್ ಸೈಜ್ ಅಂತ ಕರೀತಾನೆ. ಆ ಲಿಮಿಟ್ ಆಫ್ ಸೈಜಲ್ಲಿ ನೋಡಿ, ಎಕ್ಸಾಂಪಲು ಇಲ್ಲಿ ಕೊಟ್ಟಿದ್ದಾನೆ, 25 ± 0.2 ಅಂತ ಕೊಟ್ಬಿಡ. ಅಲ್ಲಿ 0.02 ಕೊಟ್ಟ, ಇಲ್ಲಿ 0.2 ಕೊಟ್ಟ. ಇದೇನು ಕೊಟ್ಟಿದ್ದಾನೆ 0.2 ಅಂತಂದರೆ, ನೀನು ಇಟ್ ಈಸ್ ದಿ ಡಿವಿಯೇಷನ್ ಆಫ್ ದಿ ಹೋಲ್ ಆಫ್ 25 mm ಡಯಾಮೀಟರ್. ದಿಸ್ ಮೀನ್ಸ್ ದಟ್ ದ ಹೋಲ್ ಈಸ್ ಅಕ್ಸೆಪ್ಟಬಲ್ ಸೈಜ್ ಇಫ್ ಇಟ್ ಈಸ್ ಡೈಮೆನ್ಷನ್ ಈಸ್ ಬಿಟ್ವೀನ್ 25 + 0.02 ಅಂದರೆ 25.2 mm, ಅಥವಾ 25 - 0.2 ಅಂದರೆ 24.8 mm. ಇದಿಷ್ಟರ ಒಳಗಡೆ ಎಷ್ಟಾನ ಇರಲಿ ಜಾಬು, ಅದು ಅಕ್ಸೆಪ್ಟ್ ಆಗುತ್ತೆ, ಅದು ಅಕ್ಸೆಪ್ಟ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಫಿಗರಲ್ಲಿ ಬಂತು, 25 + 0.2 ಕೊಟ್ಟ, 25 ± ಇದು 0.2 ಕೊಟ್ಟ, ಇಲ್ಲಿ ಬರೀ 2 ಕೊಟ್ಟಿದ್ದಾನೆ, 25.2. ಈ ಡೈಮೆನ್ಷನ್ನು ಇವೆರಡರಲ್ಲಿ ಯಾವುದಾನ ಇರಲಿ, ಅವಾಗ ಈ ಜಾಬು, ಈ ಕಾಂಪೊನೆಂಟ್ ಪಾಸ್, ಓಕೆ ಇದು ಕೊಡಿ, ನೋ ಪ್ರಾಬ್ಲಮ್ ಅಂತ ಕಳಿಸ್ತಾರೆ. ಇಲ್ಲಾಂದರೆ ರಿಜೆಕ್ಟ್ ಆಗಿಬಿಡುತ್ತೆ, ಕಾಂಪೊನೆಂಟು ರಿಜೆಕ್ಟ್ ಆಗಿಬಿಡುತ್ತೆ. ನಿನಗೆ ಲಿಮಿಟ್ಟು ಒಂದು ಕೊಟ್ಟಿದ್ದಾನೆ, ನಿನ್ನ ಲಿಮಿಟ್ ಏನವಾಗ 25.2 ಇಂದ 24.8 mm ತನಕನೂ ಮಾಡ್ಬೋದು. ಅದು ನಿನಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾನೆ. ನಿನ್ನಿಷ್ಟ, ನೀನು ಎಷ್ಟಾರು ಮಾಡ್ಕೋ ಅವೆರಡರಲ್ಲಿ, ಇನ್ ಬಿಟ್ವೀನ್ ದಟ್ ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊ ಅಂತಂದರೆ, ಅವ್ನು 25 ಪಾಯಿಂಟ್ ಕೊಟ್ಟಿದ್ದಾನೆ ಅಂತಂದರೆ 30 mm ಮಾಡ್ಕೊಳ್ಳೋದು ಅಥವಾ 20 mm ಮಾಡ್ಕೊಳ್ಳೋದಲ್ಲ. ಬೇಸಿಕ್ ಸೈಜ್ ಕೊಟ್ಟಿದ್ದಾನೆ, ಡಿವಿಯೇಷನ್ ಕೊಟ್ಬಿಟ್ಟಿದ್ದಾನೆ. ಆ ಡಿವಿಯೇಷನ್ನೇ ಲಿಮಿಟು, ನಮಗೆ ಒಂದು ಲಿಮಿಟ್ ಆಫ್ ಸೈಜು ಇಷ್ಟರಲ್ಲೇ ಇರಬೇಕು ಅಂತ. ಆ ಡಿವಿಯೇಷನ್ ಎಲ್ಲ ಸೇರಿಸ್ಕೊಂಡಾಗ ನಮಗೆ ಈ ಸೈಜ್, ಬೇಸಿಕ್ ಸೈಜು ಅದನ್ನು ಸೇರಿಸ್ಕೋಬೇಕಾಗತ್ತೆ. ಆವಾಗ ನಮಗೆ ಅವನು ಏನು ಕೊಟ್ಟಿರೋದು 25.2 mm ಆರು ಮಾಡು, 24.8 mm ಆರು ಮಾಡು, ಅಕ್ಸೆಪ್ಟ್ ಆಗುತ್ತೆ ಜಾಬು. ಇಷ್ಟರಲ್ಲಿ ಇಷ್ಟು ಮಾಡುವಂತ ಕೊಟ್ಟಿದ್ದಾನಲ್ಲ, ದಟ್ ಈಸ್ ಲಿಮಿಟ್ ಆಫ್ ಸೈಜ್. ಅದು ನಿಮಗೆ ಕೊಟ್ಟಿರುವಂಥ ಲಿಮಿಟ್ ಆಫ್ ಸೈಜ್ ಅನ್ನೋದು ಅದನ್ನೇ, ಇಲ್ಲಿಂದ ಇಲ್ಲಿ ತನಕ ನೀನು ಮಾಡ್ಕೊ. ಸೊ ದಟ್ ಈಸ್ ಲಿಮಿಟ್ ಆಫ್ ಸೈಜ್. ಅದರಲ್ಲಿ ಲಿಮಿಟ್ ಆಫ್ ಸೈಜಲ್ಲಿ ನಾನು ಆವಾಗಲೇ ಹೇಳಿದೆ, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು. ಏನಿದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು? ಇಲ್ಲಿ ನೋಡಿ, ನಿಮಗೆ ಅಪ್ಪರ್ ಡಿವಿಯೇಷನ್ ಕೊಟ್ಬಿಟ್ಟಿದ್ದೀನಿ, ಇಷ್ಟರಲ್ಲಿ ಇರಬೇಕು, ನಾನು FTS ತನಕ ಹೋಗ್ಬಪ್ಪ ಅಂತ ಹೇಳಿದ್ದೀನಿ. ನೀನು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು ನೀನು ಅಲ್ಲಿ ತನಕನೇ ಹೋಗ್ಬೇಕು, ಅದಕ್ಕಿಂತ ಆಚೆ ಹೋದರೆ ಫೇಲ್ಯೂರು. ಅಷ್ಟೇ ಹೋಗ್ಬೇಕು ನೀನು, ಮ್ಯಾಕ್ಸಿಮಮ್ ಅದು. ನೀನು ಬೋರ್ಡಿಂಗ್ ತನಕನಾರು ಹೋಗ್ಬಾ, ಕಾರ್ಪೊರೇಷನ್ ತನಕನಾರು ಹೋಗ್ಬಾ, ಅಲ್ಲಿ ಟಿ ಅಂಗಡಿ ತನಕನಾರು ಹೋಗ್ಬಾ, ಆ ವರ್ಕ್ಶಾಪ್ ಅಂತ ತನಕನಾರು ಹೋಗ್ಬಾ, ಅಕ್ಸೆಪ್ಟ್ ಆಗುತ್ತೆ. ಬಟ್ ನಿನಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದೇನು ಸೈಜು, FTS ತನಕ ಹೋಗಿ ಬಂದರೂ ನಿನಗೆ ಆಗುತ್ತೆ. ದಟ್ ಈಸ್, ಇಟ್ ಈಸ್ ದಿ ಗ್ರೇಟರ್ ಆಫ್ ದ ಟೂ ಲಿಮಿಟ್ ಸೈಜ್. ಲೋಯರ್ ಲಿಮಿಟು ಮತ್ತು ಮ್ಯಾಕ್ಸಿಮಮ್ ಲಿಮಿಟು ಅಂತ
ಅಪ್ಪರ್ ಲಿಮಿಟ್ ಅಂತ ಏನು ಹೇಳ್ತೀವಿ, ಆ ಎರಡು ಲಿಮಿಟಲ್ಲಿ ಈ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು ಗ್ರೇಟರ್ ಸೈಜು, ಅಂದರೆ ಲಾರ್ಜೆಸ್ಟ್ ಪರ್ಮಿಸಬಲ್ ಸೈಜು, ಮ್ಯಾಕ್ಸಿಮಮ್ ನಿಂಗೆ ಹೋಗೋಕ್ಕೆ ಕೊಟ್ಟಿರೋವಂಥ ಸೈಜ್ ಅದು. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತಂದರೆ ನೀನು ಅಷ್ಟು ದೂರನೂ ಹೋಗ್ಬೋದು ಅಂತ, 25.02 mm ತನಕನೂ ಹೋಗ್ಬೋದು ಅಂತ ಕೊಟ್ಟಿದ್ದಾನಲ್ಲ, ಅದನ್ನು ಲಾರ್ಜೆಸ್ಟ್ ಪರ್ಮಿಸಬಲ್ ನಿನಗೆ. ಅದರಿಂದ ಆಚೆ ಹೋಗಂಗಿಲ್ಲ ನೀನು, ಅದರಿಂದ ಜಾಸ್ತಿ ಮಾಡೋಂಗಿಲ್ಲ, ಅದಷ್ಟರಲ್ಲೇ ಇರಬೇಕು. ಅದನ್ನು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಕರೀತಾರೆ. ಮತ್ತು ಇಟ್ ಈಸ್ ದಿ ಗ್ರೇಟರ್ ಆಫ್ ದಿ ಟೂ ಲಿಮಿಟ್ ಸೈಜ್. ಎರಡು ಲಿಮಿಟ್ ಸೈಜಲ್ಲಿ ಇದು ಗ್ರೇಟರ್ ಇರುತ್ತೆ, ಅಂದರೆ ಲಾರ್ಜೆಸ್ಟ್ ಪರ್ಮಿಸಬಲ್ ಸೈಜು. ಲಾರ್ಜೆಸ್ಟ್ ಪರ್ಮಿಸಬಲ್ ಅಷ್ಟು ದೊಡ್ಡದಿರ್ಬೋದು ಅಂತ ನೀನು ಕೊಟ್ಟಿರೋಂಥ ಪರ್ಮಿಷನ್. ಸೊ ಲಾರ್ಜೆಸ್ಟ್ ಪರ್ಮಿಸಬಲ್ ಸೈಜ್ ಇಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದ ಸೈಜ್. ಹಾಗಾದರೆ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಅಂತ ಕೊಟ್ಮೇಲೆ ಮಿನಿಮಮ್ ಇರುತ್ತಲ್ವಾ, ಇಲ್ಲಿ ನೋಡಿ ಮಂತಲ್ಲಿ ಈ ಬೇಸಿಕ್ ಸೈಜ್ 25 ಇರಬೇಕು, ಅದಷ್ಟರಲ್ಲಿ ಮಿನಿಮಮ್ ಕೊಟ್ಬಿಟ್ಟಿದ್ದಾರೆ ನಿಮಗೆ ಇದಿಷ್ಟು, ಇದಿಷ್ಟಕ್ಕಿಂತ ಕೆಳಗಡೆ ಹೋಗಬಾರ್ದು, ಅದಷ್ಟಕ್ಕಿಂತ ಕೆಳಗಡೆ ಹೋಗಬಾರ್ದು. ಇಟ್ ಈಸ್ ದಿ ಸ್ಮಾಲರ್ ಆಫ್ ದ ಟೂ ಲಿಮಿಟ್ಸ್ ಆಫ್ ಸೈಜ್. ಇದು ಕಮ್ಮಿ ಸೈಜ್ ಇರೋವಂಥದ್ದು ಲಿಮಿಟ್, ಇದು ಸ್ಮಾಲೆಸ್ಟ್ ಪರ್ಮಿಸಬಲ್ ಸೈಜು. ನಾನೀಗ ಎಕ್ಸಾಂಪಲ್ಲು, ನಾವು ITIಯಿಂದ ನೋಡಪ್ಪ, ITI ಎಂಡ್ ಇದೆಯಲ್ಲ ಆ ರೋಡು ಕಾಂಪೌಂಡು, ಅಲ್ಲಿಂದ FTS ತನಕ ಹೋಗ್ಬಾ ಅಂತ ಕರಿತೀನಿ, ಅಲ್ಲಿ ಹೇಳ್ತೀನಿ ನಿಮಗೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮದೇನು ಆ ಕಾಂಪೌಂಡಿಂದ ಈಚೆಗೆ ಇನ್ನೂ ಇರಬಾರ್ದು, ಆ ಕಾಂಪೌಂಡಿಂದ ಈ ಕಡೆ ಇರಲೇಬಾರ್ದು, ಆ ಕಡೆ ಇದ್ದರೂ ಫೇಲ್ಯೂರು. ಅದು ಲಿಮಿಟ್, ಮಿನಿಮಮ್ ಲಿಮಿಟು. ನೀನು ಅಲ್ಲಿಂದ ಈಚೆಗೆ ಈ ಕಡೆಗೆ ಬರಬಾರ್ದು ITI ಹತ್ರಕ್ಕೆ, ಅದು ಮಿನಿಮಮ್ ಲಿಮಿಟು. ಅಲ್ಲಿಂದ ನೀ ಶುರು ಮಾಡ್ಕೋ, ಮ್ಯಾಕ್ಸಿಮಮ್ ಲಿಮಿಟ್ ತನಕ ಹೋಗ್ಬಾ. ಬಟ್ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಕಡೆಗೆ ಲಿಮಿಟ್ ಕೊಟ್ಟಿದ್ದಾನೆ, ಮಿನಿಮಮ್ ಲಿಮಿಟು, ಅಲ್ಲೇ ನಿಂತ್ಕೋಬೇಕು. ದಟ್ ಈಸ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಇಟ್ ಈಸ್ ದಿ ಸ್ಮಾಲೆಸ್ಟ್ ಪರ್ಮಿಸಬಲ್ ಸೈಜ್. ಅದೆಷ್ಟಪ್ಪ ಅಂತಂದರೆ ನಿನಗೆ ಎಷ್ಟು ಕಮ್ಮಿ ಮಾಡೋಕ್ಕೆ ಕೊಟ್ಟಿದ್ದಾನಲ್ಲ ಪರ್ಮಿಷನು, ಅದನ್ನು ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತಂದರೆ ಲಾರ್ಜೆಸ್ಟ್ ಪರ್ಮಿಸಬಲ್ ಸೈಜು, ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂತಂದರೆ ಸ್ಮಾಲೆಸ್ಟ್ ಪರ್ಮಿಸಬಲ್ ಸೈಜ್, ಸ್ಮಾಲೆಸ್ಟ್ ಪರ್ಮಿಸಬಲ್ ಆಫ್ ಸೈಜ್. ಓಕೆನಾ? ಕನ್ಫ್ಯೂಷನ್ ಏನಿಲ್ಲ ತಾನೇ? ಸಾರಿ. ಇಲ್ಲಿ ನೋಡಿ, ಒಂದು ಟೇಬಲ್ ಬಂತು, ಇಲ್ಲಿ ಸೈಜ್ ಕೊಟ್ಬಿಟ್ಟಿದ್ದಾನೆ, 20 ಇದೆಯಲ್ಲ, ಇದೆಲ್ಲ MM ಅಂತಲೇ ಇರುತ್ತೆ, 20 mm ಅಂತ, ಅಲ್ಲಿ ಆಲ್ ಡೈಮೆನ್ಷನ್ಸ್ ಆರ್ ಇನ್ MM ಅಂತ ಕೊಟ್ಟಿರ್ತಾನೆ ಡ್ರಾಯಿಂಗಲ್ಲಿ. ಸೊ ದಿಸ್ ಈಸ್ ಬೇಸಿಕ್ ಸೈಜು. ಏನಕ್ಕೆ ಇದು ಬೇಸಿಕ್ ಸೈಜು ಅಂದರೆ ಇಲ್ಲಿ ಡಿವಿಯೇಷನ್ ಕೊಟ್ಟಿದ್ದಾನೆ, ಇಲ್ಲಿ ಡಿವಿಯೇಷನ್ ಕೊಟ್ಟಿದ್ದಾನಲ್ವಾ, ಅದಕ್ಕೆ ಇದು ಬೇಸಿಕ್ ಸೈಜು. ಈ ಬೇಸಿಕ್ ಸೈಜ್ ಕೊಟ್ಬಿಟ್ಟು ಅಪ್ಪರ್ ಡಿವಿಯೇಷನು 0.008 ಕೊಟ್ಟ, ಲೋಯರ್ ಡಿವಿಯೇಷನು 0.005 ಕೊಟ್ಟ. ನೋಡಿ, ಅಪ್ಪರ್ ಡಿವಿಯೇಷನ್ 0.008, ಲೋಯರ್ ಡಿವಿಯೇಷನ್ ಇಸ್ 0.005. ಸೊ ಅವಾಗ ನಿನಗೆ ಮ್ಯಾಕ್ಸಿಮಮ್ ಪರ್ಮಿಷನ್ ಎಷ್ಟು ಕೊಟ್ಟಂಗಾಯಿತು, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಕೊಟ್ಟಂಗಾಯಿತು ನಿನಗೆ? 20.008 ಅಲ್ಲಿ ತನಕನೂ ಮಾಡ್ಬೋದು ನೀನು. ದಟ್ ಈಸ್ ಮ್ಯಾಕ್ಸಿಮಮ್ ಪರ್ಮಿಸಬಲ್ ಸೈಜು ನೀನು ಕೊಟ್ಟಿರೋದು. ದಿಸ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು. ಇದು ಮಿನಿಮಮ್ ಲಿಮಿಟ್ ಆಫ್ ಸೈಜು, ಅದು ಕೊಟ್ಟಿದ್ದಾನೆ ಮೈನಸ್ಸು 0.05, ಅಷ್ಟರೊಳಗಡೆ ಇರಬೇಕು. ಅಂದರೆ 19.995 ಒಳಗಡೆನೇ ಇರಬೇಕು, 19.990 ಇರಬಾರ್ದು, 19.995 ಒಳಗಡೆನೇ ಇರಬೇಕು. ಇಟ್ ಈಸ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಅದಕ್ಕಿಂತ ಕಮ್ಮಿ ಇರಬಾರ್ದು ನೀನು ಮಾಡುವಂಥ ಕಾಂಪೊನೆಂಟು. 19.996 ಇರ್ಬೋದು, 19.997 ಇರ್ಬೋದು, 19.998 ಇರ್ಬೋದು, 20.001 ಇರ್ಬೋದು, 20.002 ಇರ್ಬೋದು. ಇವೆಲ್ಲವೂ ಅಕ್ಸೆಪ್ಟ್ ಆಗುತ್ತೆ ಜಾಬು, ಇವೆಲ್ಲವೂ ಅಕ್ಸೆಪ್ಟ್ ಆಗುತ್ತೆ ಜಾಬು. ಯಾಕೆಂದರೆ ವಿತಿನ್ ದಿ ಲಿಮಿಟ್ ಇದೆ. ಯಾವ ಲಿಮಿಟಲ್ಲಿದೆ? ಮ್ಯಾಕ್ಸಿಮಮ್ ಲಿಮಿಟು ಮತ್ತು ಮಿನಿಮಮ್ ಲಿಮಿಟಲ್ಲಿದೆ, ಎರಡು ಮಧ್ಯದಲ್ಲಿದೆ, ಎರಡರ ಮಧ್ಯದಲ್ಲಿ ಇದೆ. ಸೊ ಅದು ಅಕ್ಸೆಪ್ಟ್ ಆಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್. ಈಗ 20 mm ಬೇಸಿಕಲ್ಲಿ ಕೊಟ್ಬಿಟ್ಟು ಡಿವಿಯೇಷನ್ ಇಷ್ಟು ಕೊಟ್ಟಿದ್ದಾನೆ, ನಿಂಗೆ ಮ್ಯಾಕ್ಸಿಮಮ್ ಪರ್ಮಿಸಬಲ್ ಕೊಟ್ಟಿರೋದು ಎಷ್ಟು? ಇಷ್ಟು 20.008 mm. ಅಲ್ಲಿ ತನಕ ನೀನು ಮ್ಯಾಕ್ಸಿಮಮ್ ಸೈಜ್ ಮಾಡ್ಬೋದು, ಅದ್ರ ಮೇಲೆ ಮಾಡೋಂಗಿಲ್ಲ. ಪರ್ಮಿಷನ್ ಕೊಟ್ಟಿದ್ದಾರೆ ಮಾಸ್ಟ್ರು ಅಂತ ಹೇಳ್ಬಿಟ್ಟು ದಿಕ್ಕಾಪಲ ಮಾಡೋಂಗಿಲ್ಲ. ಇಷ್ಟು ತನಕ ಈ 20.008 mm ತನಕನೂ ನಿಮಗೆ ಮಾಡೋಕ್ಕೆ ಪರ್ಮಿಷನ್ ಇದೆ. ಅಷ್ಟರಲ್ಲಿ ನೀವು ಎಷ್ಟಾದ್ರು ಮಾಡ್ಕೊ, 20.002 ಮಾಡು, 20.004 ಮಾಡು, ನೋ ಪ್ರಾಬ್ಲಮ್. ಆದರೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೇಕು ನೀನು? 20.008 mm ಅಷ್ಟೇ, ಅದ್ರ ಮೇಲೆ ಮಾಡೋಂಗಿಲ್ಲ. ದಟ್ ಈಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್. ಅದೇ ಥರ ಮಿನಿಮಮ್ ಲಿಮಿಟು ಕಮ್ಮಿ ಎಷ್ಟು ಮಾಡ್ಬೋದು ನೀನು? 19.995 ಮಾಡ್ಬೋದು.
ಅದಕ್ಕಿಂತ ಕಮ್ಮಿ ಮಾಡೋಂಗಿಲ್ಲ. ಯಾಕೆಂದರೆ ನೀನು ಕೊಟ್ಟಿರೋದೇ ಮಿನಿಮಮ್ ಲಿಮಿಟ್ ಆಫ್ ಸೈಜು 19.995. ಅದೇ ಥರ ಇಲ್ಲಿದೆ ನೋಡಿ. ಆಮೇಲೆ ಈ ಡಿವಿಯೇಷನ್ನು 2 ಪ್ಲಸ್ ಇರ್ಬೋದು, 2 ಮೈನಸ್ ಇರ್ಬೋದು. ಇದು 2 ಪ್ಲಸ್ ಆರ್ ಮೈನಸ್ ಅಂತ ಒಂದೇ ಥರ ಇರಬೇಕು ಅಂತೇನಿಲ್ಲ, ಪ್ಲಸ್ ಆರ್ ಮೈನಸ್ ಇರಲೇಬೇಕು ಅಂತೇನಿಲ್ಲ. 2 ಪ್ಲಸ್ ಇರ್ಬೋದು, 2 ಮೈನಸ್ ಇರ್ಬೋದು, ಪ್ಲಸ್ ಆರ್ ಮೈನಸ್ ಇರ್ಬೋದು, ಅಥವಾ ಒಂದೇ ಕೊಟ್ಬೋದು. 20 ಬೇಸಿಕ್ ಸೈಜ್ ಕೊಟ್ಬಿಟ್ಟು ಪ್ಲಸ್ 0.08 ಅಥವಾ 0.008 ಅಂತ ಕೊಟ್ಬಿಟ್ಟು ಮೈನಸ್ ಏನು ಕೊಡದೇ ಇರ್ಬೋದು. ಆವಾಗ ಮಿನಿಮಮ್ ಲಿಮಿಟು ಬೇಸಿಕ್ ಸೈಜೇ. ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ಇಲ್ಲಿದೆ ನೋಡಿ, ಈಗ 20 mm ಮ್ಯಾಕ್ಸಿಮಮ್ ಲಿಮಿಟನಿಗೆ 0.008 ಕೊಟ್ಟಿದ್ದಾನೆ, ಮಿನಿಮಮ್ 0.005 ಕೊಟ್ಟಿದ್ದಾನೆ. ಈ ಮಿನಿಮಮ್ 0.005 ಕೊಡದೇ ಇದ್ರೂ ನಡೀತದೆ, ಬರೀ ಇದೊಂದೇ ಕೊಡ್ಬೋದು ಅವನು. ಆವಾಗ ನಿಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟು ಇಷ್ಟು, ಮಿನಿಮಮ್ ಲಿಮಿಟು ಬರೀ ಬೇಸಿಕ್ ಸೈಜೇ ಆಗ್ಬಿಡುತ್ತೆ. ಅವಾಗ ಇದು ಇನ್ನೇನು ಕೊಟ್ಟಿಲ್ಲ ಅಂದರೆ ಅವನು ಇದನ್ನು ಕೊಡಲೇಬೇಕು, ಮೈನಸ್ಸು ಕೊಡಲೇಬೇಕು ಅಂತೇನಿಲ್ಲ. ಬೇಸಿಕ್ ಸೈಜೇ ಮಿನಿಮಮ್ ಸೈಜು, ಮಿನಿಮಮ್ ಲಿಮಿಟ್ ಆಫ್ ಸೈಜು. ಅದೇ ಥರ ಕಮ್ಮಿ ಕೊಡ್ಬೋದು, 2 ಮೈನಸ್ ಕೊಟ್ಬಿಡ್ಬೋದು, ಪ್ಲಸ್ಸೇ ಕೊಡದೇ ಇರ್ಬೋದು. ಆವಾಗ ಮ್ಯಾಕ್ಸಿಮಮ್ ಲಿಮಿಟು ಬೇಸಿಕ್ ಸೈಜ್ ಆಗುತ್ತೆ, ಮಿನಿಮಮ್ ಲಿಮಿಟು ಅಲ್ಲಿ ಏನು ಕೊಟ್ಟಿರ್ತಾನೆ ಅದು ಆ ಥರ ಆಗುತ್ತೆ. ಸೊ ಇವೆರಡು ಪ್ಲಸ್ಸೇ ಇರಬೇಕು ಅಥವಾ ಮೈನಸ್ಸೇ ಇರಬೇಕು, ಅಥವಾ ಪ್ಲಸ್ ಆರ್ ಮೈನಸ್ಸೇ ಇರಬೇಕು ಅಂತಿಲ್ಲ, ಯಾವ್ದು ಬೇಕಾಗಿರ್ಬೋದು. ಪ್ಲಸ್ ಆರ್ ಮೈನಸ್ ಇರ್ಬೋದು, 2 ಪ್ಲಸ್ಸೇ ಇರ್ಬೋದು, 2 ಮೈನಸ್ಸೇ ಇರ್ಬೋದು. ಅದನ್ನು ತಲೆ ಕೆಡಿಸ್ಕೊಬೇಡಿ, ಅದು ಯಾವ್ದು ಬೇಕಾದ್ರೂ ಇರ್ಬೋದು. ಅದಕ್ಕೆ ತಕ್ಕಂತೆ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಮೈನಸ್ ಇದ್ದರೆ ಬೇಸಿಕ್ ಸೈಜಲ್ಲಿ ಮೈನಸ್ ಮಾಡಬೇಕಾಗುತ್ತೆ, ಪ್ಲಸ್ ಇದ್ದರೆ ಆ್ಯಡ್ ಮಾಡಬೇಕಾಗುತ್ತೆ, ಅಷ್ಟೇ. ಓಕೆನಾ? ಮುಂದಕ್ಕೋಣ. ಇನ್ನು ಈ BIS ಲಿಮಿಟ್ ಸಿಸ್ಟಮಲ್ಲಿ ಹೋಲ್ ಅಂತ ಒಂದು ಟರ್ಮ್ ಬರುತ್ತೆ. ಹೋಲ್, ಈ ಹೋಲ್ ಅಂದರೆ ಏನು ಸರ್? ಹೋಲ್ ಅಂದರೆ ಗೊತ್ತಿಲ್ವ ನಮಗೆ? ಹೋಲ್ ಅಂದರೆ ಹೋಲಪ್ಪ ಅಂತೀವಲ್ವಾ? ಆದರೆ ಈ ನಮ್ಮ BIS ಸಿಸ್ಟಮ್, ಲಿಮಿಟ್ ಆಫ್ ಸಿಸ್ಟಮಲ್ಲಿ ಹೋಲ್ ಅಂತಂದರೆ, ಇನ್ ದಿ BIS ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫೇಟ್ಸ್ ಆಲ್ ಇಂಟರ್ನಲ್ ಫೀಚರ್ಸ್ ಆಫ್ ಎ ಕಾಂಪೊನೆಂಟ್, ಎಲ್ಲ ಇಂಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟ್ಗಳನ್ನ ಹೋಲ್ ಅಂತ ಕರಿತೀವಿ. ಯಾವುದೇ ಇಂಟರ್ನಲ್ ಫೀಚರ್ಸ್ ಇರೋವಂಥದ್ದು, ಈ ಒಂದು ಅದು ಸಿಲಿಂಡ್ರಿಕಲ್ ಅಲ್ಲದೆ ಇದ್ರೂ, ಸಿಲಿಂಡ್ರಿಕಲ್ ಅಂದ್ರೇನು? ರೌಂಡ್ಗೆ. ಆ ರೌಂಡ್ಗೆ ಇಲ್ಲದೆ ಇದ್ರೂ ಕೂಡ ಎಲ್ಲ ಇಂಟರ್ನಲ್ ಫೀಚರ್ಸ್ನ ಹೋಲ್ ಅಂತ ಕರಿತೀವಿ. ನೋಡಿ ಬಂತು, BIS ಸಿಸ್ಟಮಲ್ಲಿ ಎಲ್ಲ ಇಂಟರ್ನಲ್ ಫೀಚರ್ಸ್ನ ಹೋಲ್ ಅಂತ ಕರಿತೀವಿ. ಈ ಒಂದು ಅದು ಸಿಲಿಂಡ್ರಿಕಲ್ ಅಲ್ಲದೆ ಇದ್ರೂ, ಸಿಲಿಂಡ್ರಿಕಲ್ ಆರು ಇರಲಿ. ನೋಡಿ, ಇದು ಸ್ಕ್ವೇರ್ ಇದೆ, ಇದು ರೌಂಡ್ ಇದೆ. ರೌಂಡ್ ಇದ್ರೂ ಓಲೆ, ರೌಂಡ್ ಇಲ್ಲದೆ ಇದ್ರೂ ಓಲೆ. ಯಾವುದು? ಇಂಟರ್ನಲ್ ಫೀಚರ್ಸ್ ಮಾತ್ರ. ಎಲ್ಲ ಇಂಟರ್ನಲ್ ಫೀಚರ್ಸ್ಗಳನ್ನ ಹೋಲ್ ಅಂತ ಕರಿತೀವಿ ಮಕ್ಕಳೇ. ನೋಡಿ, ಇದು ರೌಂಡ್ ಇಲ್ಲ, ಇದು ರೌಂಡ್ ಇಲ್ಲ, ಇದು ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳಿ. ರೌಂಡ್ ಇಲ್ಲ, ಬಟ್ ಅದು ಇಂಟರ್ನಲ್ ಫೀಚರ್ ಅದು ಅಲ್ವಾ? ಸೊ ಇಂಟರ್ನಲ್ ಫೀಚರ್ ಆಗಿದ್ದರಿಂದ ಅದನ್ನು ಹೋಲ್ ಅಂತ ಕನ್ಸಿಡರ್ ಮಾಡ್ತಾರೆ. ದಿಸ್ ಈಸ್ ಹೋಲ್. ಇಲ್ಲಿ ರೌಂಡ್ ಇದೆ, ಸಿಲಿಂಡ್ರಿಕಲ್ ಶೇಪೇ ಇದೆ, ಇದನ್ನು ರೌಂಡ್ ಅಂತ ಕರೀತಾರೆ. ಇನ್ ದಿ BIS ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫೇಟ್ಸ್ all internal features of the component, including those which are not cylindrical, are designated as whole. Cylindrical ಇಲ್ಲದೆ ಇದ್ರೂ ಕೂಡ BIS ಸಿಸ್ಟಮಲ್ಲಿ ಎಲ್ಲ ಇಂಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟ್ಸನ್ನು ಹೋಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಪೂರ್ತಿ ಹೋಲೇ ಇರಬೇಕು ಅಂತೇನಿಲ್ಲ, ಈ ಥರ ಇಂಟರ್ನಲ್ ಫೀಚರ್ಸ್ ಆದರೆ ಸಾಕು, ಇಟ್ ಈಸ್ ಹೋಲ್. ನಮ್ಮ BIS ಸಿಸ್ಟಮ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸಲ್ಲಿ ಇದನ್ನು ಹೋಲ್ ಅಂತ ಕರಿತೀವಿ, ಇದನ್ನು ಹೋಲ್ ಅಂತ ಕರಿತೀವಿ. ಈ ಒಂದು ಅದು ಸಿಲಿಂಡ್ರಿಕಲ್ ಇಲ್ಲದೇ ಇದ್ರು, ಅಂದರೆ ರೌಂಡ್ ಇಲ್ಲದೇ ಇದ್ರೂ ಕೂಡ ಅದನ್ನು ಹೋಲ್ ಅಂತಲೇ ಕರಿತೀವಿ. ಯಾವುದನ್ನು? ಪ್ರತಿಯೊಂದು ಯಾವ್ಯಾವ ಕಾಂಪೊನೆಂಟ್ಗೆ ಇಂಟರ್ನಲ್ ಫೀಚರ್ಸ್ ಇದೆ ಆ ಎಲ್ಲ ಕಾಂಪೊನೆಂಟ್ಗಳನ್ನ ಹೋಲ್ ಅಂತ ಕರಿತೀವಿ. ಸಿಲಿಂಡ್ರಿಕಲ್ ಇದ್ದರೂ ಸರಿ, ಸಿಲಿಂಡ್ರಿಕಲ್ ಇಲ್ಲದೇ ಇದ್ರೂ ಸರಿ. ಇಂಟರ್ನಲ್ ಫೀಚರಾ? ಇಟ್ಸ್ ಹೋಲ್. ಸ್ಕ್ವೇರ್ ಇದೆಯಾ? ಹೋಲ್. ರೆಕ್ಟಾಂಗಲ್ ಇದೆಯಾ? ಹೋಲ್. ಟ್ರಯಾಂಗಲ್ ಇದೆಯಾ? ಹೋಲ್. ಬಟ್ ಇಂಟರ್ನಲ್ ಫೀಚರ್ಸ್ ಆಗಬೇಕು. ಇಂಟರ್ನಲ್ ಫೀಚರ್ ಅದು ರೌಂಡ್ ಇರಲಿ, ಸ್ಕ್ವೇರ್ ಇರಲಿ, ಟ್ರಯಾಂಗಲ್ ಇರಲಿ, ಆಡ್ ಶೇಪ್ ಇರಲಿ, ಒಟ್ಟಿನಲ್ಲಿ ಇಂಟರ್ನಲ್ ಫೀಚರ್ಸ್ ಇದ್ದರೆ ಅದು ಹೋಲು. ಅದನ್ನು ಹೋಲ್ ಅಂತ ಕರಿತೀವಿ. ಮಕ್ಕಳೇ ಕನ್ಫ್ಯೂಸ್ ಮಾಡ್ಕೊಬಿಡಿ. ಹೋಲ್ ಅಂತಂದರೆ ಗೊತ್ತು ಬಿಡಿ ಸರ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡಿ. ಎಲ್ಲ ಇಂಟರ್ನಲ್ ಫೀಚರ್ಸ್ ಇರೋವಂಥ ಕಾಂಪೊನೆಂಟ್ಸ್ನ ಹೋಲ್ ಅಂತ ಕರಿತೀವಿ. ಅದೇ ಥರ ಶಾಫ್ಟ್, ಎಲ್ಲ ಇಂಟರ್ನಲ್ ಫೀಚರ್ಸ್ ಇರೋವಂಥದ್ದನ್ನು ಹೋಲ್ ಅಂತ ಕರೆದ್ವಿ. ಅದೇ ಥರ ಈ BIS ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸಲ್ಲಿ
ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಇರೋದನ್ನು ಶಾಫ್ಟ್ ಅಂತ ಕರೀತಾರೆ. ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಇರೋದನ್ನು ಶಾಫ್ಟ್ ಅಂತ ಕರೀತಾರೆ. ಎಲ್ಲ ಇಂಟರ್ನಲ್ ಫೀಚರ್ಸ್ ಇರೋದನ್ನು ಹೋಲ್ ಅಂತ ಕರಿತೀವಿ. ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಇರೋದನ್ನು ಶಾಫ್ಟ್ ಅಂತ ಕರಿತೀವಿ. ಹೋಲಲ್ಲೂ ರೌಂಡ್ ಇದ್ರೂ ಸರಿ, ರೌಂಡ್ ಇಲ್ಲದೆ ಇದ್ರೂ ಸರಿ, ಅದನ್ನು ಹೋಲ್ ಅಂತ ಕರಿತೀವಿ ಇಂಟರ್ನಲ್ ಫೀಚರ್ಸ್ನ. ಅದೇ ಥರ ಇದು ಕೂಡ, ಶಾಫ್ಟು ಕೂಡ ರೌಂಡ್ ಇರಲಿ ರೌಂಡ್ ಇಲ್ಲದೆ ಇರಲಿ, ಎಕ್ಸ್ಟರ್ನಲ್ ಫೀಚರ್ಸ್ ಆದರೆ ಅದನ್ನು ಶಾಫ್ಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಬಂತು ಫಿಗರು, ದಿಸ್ ಈಸ್ ಶಾಫ್ಟ್. ಇದು ರೌಂಡ್ ಇದೆ, ಇಲ್ಲಿ ರೌಂಡ್ ಇಲ್ಲ, ರೆಕ್ಟ್ಯಾಂಗಲ್ ಇದೆ. ಯಾವ್ದಾರು ಆಗ್ಬೋದು, ಓಕೆನಾ? ರೌಂಡ್ ಆದ್ರೂ ಇರ್ಬೋದು, ರೌಂಡ್ ಇಲ್ಲದೆ ಇದ್ರೂ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಈ ಜಾಗದಲ್ಲಿ ಟ್ರಯಾಂಗಲ್ ಇರ್ಬೋದು, ಯಾವ್ದಾದ್ರು ಇರಲಿ ಅಲ್ವಾ. ಈ ಎಕ್ಸ್ಟರ್ನಲ್ ಫೀಚರ್ಸ್ ಇರೋದನ್ನು ಶಾಫ್ಟ್ ಅಂತ ಕರೀತಾರೆ. ಈ ಇಂಟರ್ನಲ್ ಫೀಚರ್ಸ್ ಇರೋದನ್ನು ಹೋಲ್ ಅಂತ ಕರೀತಾರೆ. ರೌಂಡ್ ಇರಲಿ ಇಲ್ಲದೆ ಇರಲಿ, ಸ್ಕ್ವೇರ್ ಆರೂ ಇರಲಿ, ಟ್ರಯಾಂಗಲ್ ಆರೂ ಇರಲಿ, ಯಾವ್ದಾದ್ರು ಇರಲಿ, ಎಲ್ಲ ಇಂಟರ್ನಲ್ ಫೀಚರ್ಸ್ಗಳು ಹೋಲು, ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ಗಳು ಶಾಫ್ಟು. ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ಇನ್ನು ಡಿವಿಯೇಷನ್, ಆವಾಗಲೇ ಎಕ್ಸ್ಟ್ರೀಮ್ ಪರ್ಮಿಸಬಲ್ ಅಂತೆಲ್ಲ ಏನೆಲ್ಲ ಹೇಳೋದಿಲ್ಲ, ಅದರಲ್ಲಿ ಆ ಡಿವಿಯೇಷನ್ ಅನ್ನೋದು ಒಂದು ಟರ್ಮು. ಡಿವಿಯೇಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪದ. ಏನು ಡಿವಿಯೇಷನ್ ಅಂದರೆ ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ಎ ಸೈಜ್ ಟು ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಝೀರೋ. ಈ ಡಿವಿಯೇಷನ್ ಅಂತಂದರೆ ಆಲ್ಜಿಬ್ರಿಕ್ ಡಿಫ್ರೆನ್ಸು ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್ಗೆ. ನೋಡಿಲಿ, ಈ ಬೇಸಿಕ್ ಸೈಜ್ಗೆ ನಿನಗೆ ಇಲ್ಲಿ ತನಕ ಒಂದು ನಂಬರ್ ಕೊಟ್ಬಿಟ್ಟಿರ್ತಾನಲ್ಲ, ಈ ನಂಬರ್ ಕೊಡ್ತಾನಲ್ಲ, ಈ ಮ್ಯಾಕ್ಸಿಮಮ್ ಸೈಜ್ ಬರಬೇಕು ಅಂದರೆ ಒಂದು ನಂಬರ್ ಇರಬೇಕಲ್ಲ, ಇಲ್ಲಿ ಒಂದು ಸೈಜ್ ಇರಬೇಕಲ್ಲ, 0.02, 0.05 ಆ ಥರ. ಈ ಡಿವಿಯೇಷನ್ನು, ಇದು ಮಿನಿಮಮ್ ಡಿವಿಯೇಷನು, ಇದು ಮಿನಿಮಮ್ ಇರುತ್ತೆ, ಇದು ಮ್ಯಾಕ್ಸಿಮಮ್ ಇರುತ್ತೆ. ಆ ನಂಬರ್ ಇರುತ್ತಲ್ಲ, ಆಲ್ಜಿಬ್ರಿಕ್ ಡಿಫ್ರೆನ್ಸು, ಅದನ್ನು ಡಿವಿಯೇಷನ್ ಅಂತ ಕರಿತೀವಿ. ಮತ್ತು ಇಟ್ ಮೇ ಬಿ ಪಾಸಿಟಿವು, ನೆಗೆಟಿವು ಆರ್ ಝೀರೋ. ನಾನು ಆವಾಗಲೇ ಹೇಳಿದ್ನಲ್ಲ, ಎರಡು ಪಾಸಿಟಿವ್, ಇದು ಪ್ಲಸ್ಸು ಮೈನಸ್ಸೇ ಇರಬೇಕು ಅಂತೇನಿಲ್ಲ. 2 ಪ್ಲಸ್ ಇರ್ಬೋದು, 2 ಮೈನಸ್ ಇರ್ಬೋದು, ಅಥವಾ 1 ಪ್ಲಸ್ಸು 1 ಮೈನಸ್ ಇರ್ಬೋದು, ಅಥವಾ 1 ಪ್ಲಸ್ಸು ಇನ್ನೊಂದು 0 ಇರ್ಬೋದು, ಅಥವಾ 1 ಮೈನಸ್ಸು ಇನ್ನೊಂದು 0 ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಈ ಡಿವಿಯೇಷನ್ ಅಂತ ಅಪ್ಪರ್ ಡಿವಿಯೇಷನ್ ಅಂತ ಬಂತು. ಏನು ಅಪ್ಪರ್ ಡಿವಿಯೇಷನ್ ಅಂದರೆ ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಇಲ್ಲಿ ನೋಡಿ, ಇದು ಕರಸ್ಪಾಂಡಿಂಗ್ ಬೇಸಿಕ್ ಸೈಜು ಇಲ್ಲಿ ಕೊಟ್ಟಿದ್ದಾನೆ, ಇದು ಬೇಸಿಕ್ ಸೈಜ್ ಅಂತ ಇಲ್ಲಿದೆ ನೋಡಿ. ಈ ಬೇಸಿಕ್ ಸೈಜ್ಗೆ ಇಲ್ಲಿ ತನಕ ಹೊಡಿದಾನಲ್ಲ, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಕೊಟ್ಬಿಟ್ಟಿದ್ದಾನಲ್ಲ, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು, ಅದಕ್ಕೊಂದು ನಂಬರ್ ಕೊಟ್ಟಿರ್ತಾನಲ್ವ, ಅದಕ್ಕೊಂದು ನಂಬರ್ ಇರುತ್ತಲ್ವ, ಒಂದು ಡೈಮೆನ್ಷನ್ ಇರುತ್ತಲ್ಲ, 0.02, 0.2, 0.008 ಆವಾಗಲೇ ನೋಡಿದ್ವಲ್ಲ, ಕೊಟ್ಟಿರ್ತಾನಲ್ಲ, ಇದನ್ನು ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ಇದು ಮ್ಯಾಕ್ಸಿಮಮ್ ಲಿಮಿಟ್ಗೂ ಮತ್ತು ಬೇಸಿಕ್ ಸೈಜ್ಗೂ ಬರುವಂಥ ಡಿಫ್ರೆನ್ಸ್ ಬರುತ್ತಲ್ಲ ಒಂದು ನಂಬರು, ಅದನ್ನು ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ನೋಡಿ, ಇದು ದಿಸ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್ 0.008, ಅಥವಾ ಇದರಲ್ಲಿ 0.028, ಅಥವಾ ಇದರಲ್ಲಿ ಅದು ಪ್ಲಸ್, ಇದು 2 ಪ್ಲಸ್ ಇದೆ, ಇದು 2 ಮೈನಸ್ ಇದೆ ಅಲ್ಲ, ಇದು ಅಪ್ಪರ್ ಡಿವಿಯೇಷನ್ ಮೇಲ್ಗಡೆ ಮಾತ್ರ. ದಿಸ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್. ಈ ನಂಬರ್ ಇದೆಯಲ್ಲ, ಈ ಡಿಫ್ರೆನ್ಸ್ ಬರುತ್ತಲ್ಲ ಒಂದು, ಇದನ್ನು ಅಪ್ಪರ್ ಡಿವಿಯೇಷನ್ ಅಂತ ಕರೀತಾರೆ. ಇದನ್ನು ಅಪ್ಪರ್ ಡಿವಿಯೇಷನ್. ಇದರಲ್ಲಿ ಅಪ್ಪರ್ ಡಿವಿಯೇಷನು ಮೈನಸ್, ನೀವು 20 ಹೋಗಂಗೆ ಇಲ್ಲ, ಅದರೊಳಗಡೆ ಇರಬೇಕು, ಇದರ ಅರ್ಥ. ಇದು 0.028 mm ತನಕ ಹೋಗ್ಬೋದು ನೀನು 20 ದಾಟ್ಕೊಂಡು. ಇಲ್ಲಿ 20ನೇ ದಾಟಂಗಿಲ್ಲ ನಿಮಗೆ, ಮ್ಯಾಕ್ಸಿಮಮ್ಮು 20ನೇ ಮುಟ್ಟಂಗಿಲ್ಲ ನೀನು. ಇದು ದಿಸ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್. ಆ್ಯಂಡ್ ಲೋಯರ್ ಡಿವಿಯೇಷನ್. ಅಪ್ಪರ್ ಡಿವಿಯೇಷನ್ ಅಂತಂದಮೇಲೆ ಲೋಯರ್ ಡಿವಿಯೇಷನ್ ಇರ್ತದೆ. ಅದರ ಉಲ್ಟಾ ಮಿನಿಮಮ್ ಲಿಮಿಟ್ ಆಫ್ ಸೈಜು ಮತ್ತು ಬೇಸಿಕ್ ಸೈಜ್ಗೆ ಇರುವಂಥ ಡಿಫ್ರೆನ್ಸನ್ನ ಲೋಯರ್ ಡಿವಿಯೇಷನ್ ಅಂತ ಕರಿತೀವಿ. ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಲಿಮಿಟ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಅದಕ್ಕೆ ಕರಸ್ಪಾಂಡ್ ಆಗಿರುವಂಥ ಬೇಸಿಕ್ ಸೈಜು ಮತ್ತು ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಇದೆಯಲ್ಲ, ಅದ್ರ ಮಧ್ಯೆ ಬರುವಂಥದ್ದನ್ನು ಲೋಯರ್ ಡಿವಿಯೇಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇದರಲ್ಲಿ 20ಗೆ 0.005, ದಿಸ್ ಈಸ್ ದಿ ಲೋಯರ್ ಡಿವಿಯೇಷನ್. ಇಲ್ಲಿ 0.007, ದಿಸ್ ಈಸ್ ದಿ ಲೋಯರ್ ಡಿವಿಯೇಷನ್. ಇಲ್ಲಿ ಹಾಕಿದೆ ನೋಡಿ, ಲೋಯರ್ ಡಿವಿಯೇಷನ್. ಇಲ್ಲಿ ಲೋಯರ್ ಡಿವಿಯೇಷನು 0.021, 0.021, ದಿಸ್ ಈಸ್ ದಿ ಲೋಯರ್ ಡಿವಿಯೇಷನ್. ಆ್ಯಂಡ್ upper deviation is the deviation which gives the maximum limit of size. ಅಪ್ಪರ್ ಡಿವಿಯೇಷನ್ ಏನು ಕೊಡುತ್ತೆ ನಮಗೆ? ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ನ ಕೊಡುತ್ತೆ.
and the lower deviation is the deviation which gives the minimum limit of size. ಲೋಯರ್ ಡಿವಿಯೇಷನು ಮಿನಿಮಮ್ ಲಿಮಿಟ್ ಆಫ್ ಸೈಜ್ನ ಕೊಡುತ್ತೆ, ಆ್ಯಂಡ್ ಅಪ್ಪರ್ ಡಿವಿಯೇಷನು ನಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ನ ಕೊಡುತ್ತೆ. ಸೊ ಅದನ್ನೇನು ಕನ್ಫ್ಯೂಸು ಮಾಡ್ಕೋಬೇಡಿ ಮಕ್ಕಳೇ, ಓಕೆನಾ. ಇನ್ನು ಆ್ಯಕ್ಚುಯಲ್ ಡಿವಿಯೇಷನ್, ಅಲ್ಲಿ ಆ್ಯಕ್ಚುಯಲ್ ಸೈಜ್ ಬಂತು, ಡಿವಿಯೇಷನ್ ಕೊಟ್ಬಿಟ್ಟು ನಿಮಗೆ ಅಲ್ಲಿಂದ ಅಲ್ಲಿ ತನಕ ಹೋಗೋಯ ಅಂತ ಕೊಟ್ಟಿದ್ದೀವಿ, ಅದು ಡಿವಿಯೇಷನು. ಮತ್ತು ಅದ್ರ ಮಧ್ಯೆ ಯಾವುದೋ ಒಂದು ಸೈಜ್ಗೆ ಮಾಡಿಬಿಟ್ಟಿದ್ದಾವೆ, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರೆದ್ರು. ಅದೇ ಥರ ಇದು ಆ್ಯಕ್ಚುಯಲ್ ಡಿವಿಯೇಷನ್. ನೋಡಿ, ಇಲ್ಲಿ ನಿಮಗೆ ಡಿವಿಯೇಷನ್ ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದಾನೆ, ಇಲ್ಲಿಂದ ಇಲ್ಲಿ ತನಕ ಕೊಟ್ಬಿಟ್ಟಿದ್ದಾನೆ. ಬೇಸಿಕ್ ಸೈಜ್ಗೆ ಕರೆಸ್ಪಾಂಡ್ ಆಗಬೇಕು ಅದು ಕೂಡ. ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಸೈಜ್ ಆ್ಯಂಡ್ ದಿ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ನೋಡು, ನಿನ್ಗೆ ಹೇಳಿರೋದು ಇಲ್ಲಿಂದ ಇದಿಷ್ಟು ಇರಬೇಕು, ಕಮ್ಮಿ ಅಂದರೆ ಇದು ಜಾಸ್ತಿ ಅಂದರೆ ಇದು ಇಷ್ಟಿರಬೇಕು ಅಂತ ಹೇಳಿದ್ವಿ. ಅವನು ಏನು ಮಾಡಿದ್ದಾನೆ ಆಪ್ರೇಟರು, ನೋಡಿ ಇಲ್ಲೊಂದು ಇಲ್ಲಿ ಇದರಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಬೋದು. ಆ್ಯಕ್ಚುಲಿ ಇಲ್ಲೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ರೆಡ್ ಇದೆಯಲ್ಲ ಅಲ್ಲಿ. ಸೊ ಎಲ್ಲಿ ನಿಲ್ಲಿಸಿದ್ದಾನೆ ಆ್ಯಕ್ಚುಯಲ್ ಸೈಜ್ಗೆ, ಅಲ್ಲಿಂದ ಈ ಬೇಸಿಕ್ ಸೈಜ್ ಕರೆಸ್ಪಾಂಡಂಗೆ ಡಿಫ್ರೆಂಟ್ ಬರುತ್ತಲ್ಲ, ಆಲ್ಜಿಬ್ರಿಕ್ ಡಿಫ್ರೆನ್ಸು, ಅದನ್ನು ಆ್ಯಕ್ಚುಯಲ್ ಡಿವಿಯೇಷನ್ ಅಂತ ಕರೀತಾರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ಆ್ಯಕ್ಚುಯಲ್ ಡಿವಿಯೇಷನ್ ಅಂತ ಕರೀತಾರೆ. ಇನ್ನು ಮಕ್ಕಳೇ ಟಾಲರೆನ್ಸ್, ಇನ್ನೊಂದು ವರ್ಡು ಇಂಪಾರ್ಟೆಂಟ್ ಟರ್ಮ್ ಟಾಲರೆನ್ಸ್ ಅಂತ. ಏನಿದು ಟಾಲರೆನ್ಸ್ ಅಂದರೆ, ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಇದು ಏನು ಅಂತಂದರೆ, ಮ್ಯಾಕ್ಸಿಮಮ್ ಲಿಮಿಟ್ಗೂ ಮಿನಿಮಮ್ ಲಿಮಿಟ್ಗೂ ಇರೋ ಮಧ್ಯದಲ್ಲಿ ಬರುತ್ತಲ್ಲ ಸೈಜು, ಅದನ್ನು ಟಾಲರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ನೋಡಿ ಇಲ್ಲಿ ಬಂತಲ್ಲ ಇದು, ದಿಸ್ ಈಸ್ ಟಾಲರೆನ್ಸ್. ನಿಮಗೆ ಮಿನಿಮಮ್ ಕೊಟ್ಬಿಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಕೊಟ್ಬಿಟ್ಟಿದ್ದಾನೆ, ಇವೆರಡಕ್ಕೂ ಮಧ್ಯದಲ್ಲಿ ಬರುತ್ತಲ್ಲ, ಯಾವುದೋ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜನ್ನು ಇದು ಸರ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ನ ಇದರಿಂದ ಕಳೆದ್ರೆ ಬರುತ್ತಲ್ಲ, ಅದನ್ನು ಟಾಲರೆನ್ಸ್ ಅಂತ ಕರಿತೀರಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಮತ್ತು ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಆ್ಯಂಡ್ ಈಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ಆಸ್ ಅ ನಂಬರ್ ವಿತೌಟ್ ಎ ಸೈನ್. ಮತ್ತು ಈ ಟಾಲರೆನ್ಸ್ನ ಬರೀ ನಂಬರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದು ಸೈನ್ ಯಾವುದು ಇರೋದಿಲ್ಲ, ಸೈನ್ ಯಾವುದು ಇರೋದಿಲ್ಲ. ಓಕೆನಾ. ಸೊ ಇದು ಟಾಲರೆನ್ಸು ಮಕ್ಕಳೇ, ಓಕೆನಾ. ಇದು ಲೋಯರ್ ಡಿವಿಯೇಷನು, ಅವಾಗಲೇ ಹೇಳಿದ್ನಲ್ಲ, ಅಪ್ಪರ್ ಡಿವಿಯೇಷನು, ಲೋಯರ್ ಡಿವಿಯೇಷನು. ಸೊ ಆ್ಯಕ್ಚುಯಲ್ ಡಿವಿಯೇಷನು ಅವಾಗಲೇ ಹೇಳಿದೆ, ಆ್ಯಕ್ಚುಯಲ್ ಸೈಜ್ಗೂ ಮತ್ತು ಬೇಸಿಕ್ ಸೈಜ್ಗೂ ಬರುವಂಥ ಆಲ್ಜಿಬ್ರಿಕ್ ಡಿಫ್ರೆನ್ಸನ್ನು ಆ್ಯಕ್ಚುಯಲ್ ಡಿವಿಯೇಷನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಅವನು ಯಾಕೆ ಅಂತಂದರೆ ನಿಮಗೆ ಮಿನಿಮಮ್ ಇದು ಮ್ಯಾಕ್ಸಿಮಮ್ ಇದು ಅಂತ ಕೊಟ್ಟಿದ್ದಾನೆ. ನಾವು ಇದಿಷ್ಟಲ್ಲಿ ಯಾವುದ್ರಲ್ಲಾರು ಮಾಡಿರ್ತೀವಿ ನೋಡಿ, ಇಲ್ಲಾರು ನಿಲ್ಸಿರ್ತೀನಿ, ಇಲ್ಲಿಗಾರು ಬಂದಿರುತ್ತೆ, ಇಲ್ಲಿಗಾರು ಬಂದಿರುತ್ತೆ. ಸೊ ಇದಕ್ಕೂ ಮತ್ತು ಈ ಬೇಸಿಕ್ ಸೈಜ್ಗೂ ಬರುವಂಥ ಡಿಫ್ರೆನ್ಸನ್ನು, ಆಲ್ಜಿಬ್ರಿಕ್ ಡಿಫ್ರೆನ್ಸನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರಿತೀವಿ. ಇನ್ನು ಟಾಲರೆನ್ಸು ನೋಡಿ, ಟಾಲರೆನ್ಸ್ ಇದು ಟಾಲರೆನ್ಸ್. ನಿಮಗೆ ಇಲ್ಲಿಂದ ಇಲ್ಲಿ ತನಕ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು ಮತ್ತು ಮಿನಿಮಮ್ ಲಿಮಿಟ್ ಆಫ್ ಸೈಜು ಮಧ್ಯೆ ಇದೆಯಲ್ಲ, ಈ ಡಿಫ್ರೆನ್ಸನ್ನ ಟಾಲರೆನ್ಸ್ ಅಂತ ಕರೀತಾರೆ. ಇದು ತುಂಬ ಸಲ ಕೇಳ್ತಾ ಇರ್ತಾನೆ ಮಕ್ಕಳೇ, ಇದನ್ನು ಅಂಡರ್ಲೈನ್ ಮಾಡಿಕೊಂಡು ನೀವು ಬರ್ಕೋಬೇಕು. ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಕೇಳ್ತಾನೆ, ಡ್ಯಾಶ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಕೇಳ್ತಾನೆ. ಅವಾಗ ನೀವು ಅಲ್ಲಿ ಟಾಲರೆನ್ಸ್ ಅಂತ ಬರಿಬೇಕಾಗುತ್ತೆ, ಅಥವಾ ಟಾಲರೆನ್ಸ್ ಅನ್ನೋದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಟಾಲರೆನ್ಸ್, ದಿಸ್ ಈಸ್ ಟಾಲರೆನ್ಸ್. ಆ್ಯಂಡ್ ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ಈಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ಆಸ್ ಎ ನಂಬರ್ ವಿತೌಟ್ ಎ ಸೈನ್. ಮತ್ತು ಈ ಟಾಲರೆನ್ಸ್ನ ಪ್ಲಸ್ ಆರ್ ಮೈನಸ್ ಅಂತೆಲ್ಲ ಹೇಳೋಂಗಿಲ್ಲ, ಓನ್ಲಿ ಪಾಸಿಟಿವ್ ಅಲ್ಲೇ ಇರುತ್ತದು. ಮತ್ತು ಅದನ್ನು ವಿತೌಟ್ ಸೈನ್ ಹೇಳಬೇಕು, ಇದು ವಿತೌಟ್ ಸೈನೇ ಹೇಳ್ಬೇಕಾಗುತ್ತೆ, ಬರೀ ನಂಬರ್ ಹೇಳ್ಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಇದರಲ್ಲಿ ಅಂತಂದರೆ ಝೀರೋ ಲೈನ್. ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಟರ್ಮ್, ಝೀರೋ ಲೈನ್ ಅಂತಂದರೆ. ಇದ್ರ ಬಗ್ಗೆ ಸುಮಾರು ಕ್ವಶನ್ಗಳು ಕೇಳಿದ್ದಾನೆ. ಝೀರೋ ಲೈನ್ ಅಂತಂದರೆ ನಿಮಗೆ ಮೊದಲು ಜ್ಞಾಪಕ ಬರಬೇಕಾಗಿರೋದು ಏನಪ್ಪ ಅಂತಂದರೆ, ಝೀರೋ ಲೈನ್ ಈಸ್ ಈಕ್ವಲ್ ಟು ಬೇಸಿಕ್ ಸೈಜ್ ಅಂತ ಜ್ಞಾಪಕ ಬರಬೇಕು. ಝೀರೋ ಲೈನ್ ಅಂತಂದರೆ ಬೇಸಿಕ್ ಸೈಜ್. ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಝೀರೋ ಲೈನ್ನ? ಝೀರೋ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡಿ ಬಂತು ಫಿಗರ್, ದಿಸ್ ಈಸ್ ಝೀರೋ ಲೈನ್. ಇಲ್ಲಿ ಕಾಣಿಸ್ತದೆಯಾ? ನಾನು ಆರೋ ಇಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ದಿಸ್ ಈಸ್ ಝೀರೋ ಲೈನ್. ಈ ಝೀರೋ ಲೈನು ನೋಡಿದು ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ.
ಝೀರೋ ಲೈನ್ ಅಂತ ಬರ್ತಾ ಇದ್ದಂಗೆ ನಿಮ್ಗೆ ಏನು ಅರ್ಥ ಆಗಬೇಕದು, ಝೀರೋ ಲೈನ್ ಈಸ್ ಈಕ್ವಲ್ ಟು ಬೇಸಿಕ್ ಸೈಜ್ ಅಂತ ಬಂದ್ಬಿಡ್ಬೇಕು ಮೈಂಡಲ್ಲಿ. ಝೀರೋ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಅಬೌವ್ ಟರ್ಮ್ಸ್ ದ ಝೀರೋ ಲೈನ್ ರೆಪ್ರೆಸೆಂಟ್ಸ್ ದ ಬೇಸಿಕ್ ಸೈಜ್. ಝೀರೋ ಲೈನು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇನ್ನೊಂದು ಫಿಗರ್ ಹಾಕಿದ್ದೀನಿ, ದಿಸ್ ಈಸ್ ಝೀರೋ ಲೈನ್. ಈ ಲೈನ್ ಇದೆಯಲ್ಲ, ಈ ಝೀರೋ ಲೈನ್ ಇದ್ರೇ ನೆಕ್ಸ್ಟು ನಿಮಗೆ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟು ಎಲ್ಲ ತೋರ್ಸೋಕ್ಕಾಗೋದು. ಇದೆಲ್ಲ ತೋರ್ಸೋಕ್ಕಾಗೋದು ಝೀರೋ ಲೈನ್ ಇದ್ದರೆ ಮಾತ್ರನೇ. ಅಪ್ಪರ್ ಲಿಮಿಟು, ಅದು ಅಪ್ಪರ್ ಡಿವಿಯೇಷನು, ಲೋಯರ್ ಡಿವಿಯೇಷನು, ಟಾಲರೆನ್ಸು ಎಲ್ಲ ಹೇಳಬೇಕಂದ್ರೆ ನಿಮಗೆ ಝೀರೋ ಲೈನ್ ಇರಬೇಕು. ಈ ಝೀರೋ ಲೈನ್ ಮೀನ್ಸ್ ಬೇಸಿಕ್ ಸೈಜ್. ಝೀರೋ ಲೈನ್ ಅಂತಂದರೆ ಬೇಸಿಕ್ ಸೈಜು. ಝೀರೋ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದಿಸ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲೈನ್ ಆಫ್ ಝೀರೋ ಡಿವಿಯೇಷನ್. ಮತ್ತು ನೋಡಿದು ಬೇಸಿಕ್ ಸೈಜ್ ಕೊಟ್ಬಿಟ್ಟ, ಈ ಲೈನ್ಗೆ ಏನಾದರೂ ಡಿವಿಯೇಷನ್ ಇದೆಯಾ, ಏನಾದರೂ ಡಿವಿಯೇಷನ್ ಇಲ್ಲ ಅಲ್ವಾ, ಅದಕ್ಕೆ ಝೀರೋ ಡಿವಿಯೇಷನ್ನು. ಇದು ಲೈನ್ ಆಫ್ ಝೀರೋ ಡಿವಿಯೇಷನು. ಈ ಲೈನು ಝೀರೋ ಡಿವಿಯೇಷನ್ ಇರೋವಂಥ ಲೈನು, ಅಂದರೆ ಯಾವುದು ಡಿವಿಯೇಷನೇ ಇಲ್ಲದೆ ಇರೋವಂಥ ಲೈನು ಝೀರೋ ಲೈನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲೈನ್ ಆಫ್ ಝೀರೋ ಡಿವಿಯೇಷನ್. ಲೈನ್ ಆಫ್ ಝೀರೋ ಡಿವಿಯೇಷನ್, ಲೈನ್ ಆಫ್ ಝೀರೋ ಡಿವಿಯೇಷನ್ ಅಂತಲೂ ಇದನ್ನು ಕರೀತಾರೆ. ಆ್ಯಂಡ್ ಮಕ್ಕಳೇ, ಇದಿಷ್ಟು ನಾವು ಇಲ್ಲಿ ತನಕ BIS ಸಿಸ್ಟಮಲ್ಲಿ ಲಿಮಿಟ್ಸ್ ಆ್ಯಂಡ್ ಫಿಟ್ಸ್ ಸಿಸ್ಟಮಲ್ಲಿ ಕೆಲವು ಟರ್ಮ್ಸ್ಗಳು ಬರ್ತವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೈಜ್ ನಂಬರು, ಒಂದು 25 ಅಂದ್ಬಿಟ್ರೆ ನಂಬರು, ಆ ನಂಬರ್ ಜೊತೆಗೆ ಯೂನಿಟ್ ಇದ್ದರೆ ಅದನ್ನು ಸೈಜ್ ಅಂತ ಕರಿತೀವಿ. ಆ ಸೈಜ್ಗೆ ಡಿವಿಯೇಷನ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಬೇಸಿಕ್ ಸೈಜ್ ಅಂತ ಕರಿತೀವಿ. ಮತ್ತು ಇದರಲ್ಲಿ ಅಪ್ಪರ್ ಲಿಮಿಟ್ ಬರುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಪರ್ಮಿಷನ್ ಕೊಟ್ಟಿರೋದು, ಮತ್ತು ಲೋಯರ್ ಲಿಮಿಟ್ ಬರುತ್ತೆ, ಅಪ್ಪರು ಲೋಯರು, ಮತ್ತು ಲಿಮಿಟ್ ಆಫ್ ಸೈಜಸ್ಸು. ಲಿಮಿಟ್ ಆಫ್ ಸೈಜಸ್ ಅಂತಂದರೆ ಎಕ್ಸ್ಟ್ರೀಮ್ ಪರ್ಮಿಸಬಲ್, ನಿನಗೆ ಕೊಟ್ಟಿರೋಂಥ ಎಕ್ಸ್ಟ್ರೀಮ್ ಪರ್ಮಿಷಬಲ್, ನೀನು ಅಲ್ಲಿಂದ ಅಲ್ಲಿ ತನಕ ಯಾವ್ದು ಬೇಕಾದ್ರೂ ಮಾಡು ಅಂತ ಕೊಟ್ಟಿರೋಂಥ, ಅದರಿಂದ ಆಚೆ ಹೋಗಬೇಡ ಅಂತ. ಅದು ಅಲ್ಲಿಂದ ಅಲ್ಲಿ ತನಕ ಮಾತ್ರನೇ ಮಾಡಬೇಕು, ನಿಂಗೆ ಎಕ್ಸ್ಟ್ರೀಮ್ ಅದೇ ಕೊಟ್ಟಿರೋದು, ಅದಷ್ಟರಲ್ಲೇ ಮಾಡಬೇಕು. ಅದು ಲಿಮಿಟ್ ಆಫ್ ಸೈಜ್ ಅಂತ ಕರಿತೀವಿ. ಅದು ಲೋಯರ್ ಲಿಮಿಟ್ ಆಫ್ ಸೈಜು, ಅಪ್ಪರ್ ಲಿಮಿಟ್ ಆಫ್ ಸೈಜು, ಮತ್ತು ಝೀರೋ ಲೈನು, ಈ ಥರ ಎಲ್ಲ ಕೆಲವು ಟರ್ಮ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಕೇಳ್ತಾ ಇರ್ತಾನೆ. ಈ ಟಾಪಿಕಲ್ಲಿ, ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಾನು ಸ್ವಲ್ಪ ಕ್ವಶನ್ಸು ಜಾಸ್ತಿ ಕೊಟ್ಟಿದ್ದೀನಿ ಮಕ್ಕಳೇ. ಯಾಕೆ ಅಂತಂದರೆ ಈ ಟಾಪಿಕಲ್ಲಿ ನಿಮಗೆ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ತಿರುಗಿಸಿ ಮುರುಗಿಸಿ ಅದನ್ನೇ ಕೇಳ್ತಾ ಇರ್ತಾನೆ. ಅದಕ್ಕೆ ಆ ಥರ ಎಲ್ಲ ಯಾವ ಥರ ನಿಮಗೆ ಕೊಡ್ತಾನೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ಇದನ್ನು ನೋಡಿ ನಿಮ್ಗೆ ಯಾವುದನ್ನು ಅರ್ಥ ಆಗಲಿಲ್ಲ ಅಂತಂದರೆ ವಾಪಸ್ಸು ಕಾಲ್ ಮಾಡಿ. ಮೊದಲನೇ ಕ್ವಶನು, ವಾಟ್ ಈಸ್ ಬೇಸಿಕ್ ಸೈಜ್? ಮೊದಲನೇ ಕ್ವಶನ್ನೇ. ಸೈಜ್ ಅಂದ್ರೇನು? ಇಟ್ಸ್ ಎ ನಂಬರ್. ಬೇಸಿಕ್ ಸೈಜ್ ಅಂದ್ರೇನು? ಇಟ್ ಈಸ್ ದಿ ಸೈಜ್ ಬೇಸ್ಡ್ ಆನ್ ವಿಚ್ ದ ಡೈಮೆನ್ಷನಲ್ ಡಿವಿಯೇಷನ್ಸ್ ಆರ್ ಗಿವನ್. ಡೈಮೆನ್ಷನಲ್ ಡಿವಿಯೇಷನ್ಸ್ನ ಕೊಟ್ಟಾಗ ಆ ಸೈಜನ್ನು ಬೇಸಿಕ್ ಸೈಜ್ ಅಂತ ಕರಿತೀವಿ, ಹೌದಲ್ವಾ? ಸೊ ಇಟ್ ಈಸ್ ದ ಸೈಜ್ ಬೇಸ್ಡ್ ಆನ್ ವಿಚ್ ದ ಡೈಮೆನ್ಷನಲ್ ಡಿವಿಯೇಷನ್ಸ್ ಆರ್ ಗಿವನ್. ಆ ಡೈಮೆನ್ಷನಲ್ ಡಿವಿಯೇಷನ್ ಇಲ್ಲ ಅಂತಂದರೆ ಇಟ್ಸ್ ಜಸ್ಟ್ ಸೈಜ್. ಇಟ್ಸ್ ಜಸ್ಟ್ ಸೈಜ್. ಡಿವಿಯೇಷನಲ್ ಡೈಮೆನ್ಷನ್ಸ್ ಕೊಟ್ಬಿಟ್ಟ ಅಂತಂದರೆ ಇಟ್ಸ್ ಬೇಸಿಕ್ ಸೈಜು. ವಾಟ್ ಈಸ್ ಆ್ಯಕ್ಚುಯಲ್ ಸೈಜ್? ವಾಟ್ ಈಸ್ ಆ್ಯಕ್ಚುಯಲ್ ಸೈಜ್? ನಿಮಗೊಂದು ಪರ್ಮಿಷನ್ ಕೊಟ್ಬಿಟ್ಟಿದ್ದಾನೆ, ಇಲ್ಲಿಂದ ಒಂದು 20.002 ಅಥವಾ 20.02 ಅಲ್ಲಿ ತನಕ ಮಾಡು, ಮ್ಯಾಕ್ಸಿಮಮ್ ಅಂದರೆ, ಕಮ್ಮಿ ಅಂದರೆ 24.98 ಮಾಡು ಅಂತ ಕೊಟ್ಬಿಟ್ಟಿದ್ದಾನೆ. ಅದಷ್ಟರಲ್ಲಿ ಯಾವ್ದೆಲ್ಲರೂ ಒಂದು ಬಂದು ನಂಬರಲ್ಲಿ ನಿಂತ್ಕೋತದೆ. ಎಲ್ಲರೂ 24.98 ಮಾಡಲ್ಲ, ಎಲ್ಲರೂ 20.2ನೇ ಮಾಡಲ್ಲ. 20 ಬೇಸಿಕ್ ಸೈಜ್ ಇದ್ದರೆ ಎಲ್ಲರೂ 20.02ನೇ ಮಾಡಲ್ಲ, ಎಲ್ಲರೂ 24.98 ಮಾಡಲ್ಲ, ಒಬ್ಬೊಬ್ಬರು ಒಂದೊಂದು ಸೈಜ್ ಮಾಡ್ತಾರೆ ಅಲ್ವಾ? ಸೊ ಆ ಆ್ಯಕ್ಚುಲಾಗಿ ಬಂದಿರುತ್ತಲ್ಲ ಸೈಜು, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರಿತೀವಿ. ಇಟ್ ಈಸ್ ದಿ ಸೈಜ್ ಆಫ್ ಕಾಂಪೋನೆಂಟ್ ಬೈ ಆ್ಯಕ್ಚುಯಲ್ ಮೆಜರ್ಮೆಂಟ್ ಆಫ್ಟರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್. ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ವಿತಿನ್ ದ ಲಿಮಿಟ್ ಇರುತ್ತಲ್ಲ, ಯಾವುದೋ ಒಂದು ಸೈಜ್ ಬಂದಿರುತ್ತಲ್ಲ, ಅದನ್ನು ಆ್ಯಕ್ಚುಯಲ್ ಸೈಜ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಈಸ್ ಲಿಮಿಟ್ ಆಫ್ ಸೈಜ್? ಲಿಮಿಟ್ ಅಂದ್ರೇನು? ನಾನು ಅವಾಗಲೇ ಹೇಳಿದೆ, ಎಕ್ಸ್ಟ್ರೀಮ್ ಪರ್ಮಿಸಬಲ್ ಸೈಜಸ್ ವಿತಿನ್ ವಿಚ್ ದ ಆಪ್ರೇಟರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದ ಕಾಂಪೊನೆಂಟ್. ಆಪ್ರೇಟರು ಕಾಂಪೊನೆಂಟನ್ನು ಮಾಡೋದಕ್ಕೆ ಅವನಿಗೊಂದು ಎಕ್ಸ್ಟ್ರೀಮ್ ಪರ್ಮಿಸಬಲ್ ಸೈಜ್ನ ಕೊಟ್ಬಿಟ್ಟಿರ್ತೀವಿ ನಾವು. ದಟ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಸೈಜ್.
ದಟ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಸೈಜ್. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಲಿಮಿಟ್ಸ್? ಲಿಮಿಟ್ಸಲ್ಲಿ ಯಾವ್ಯಾವ ಟೈಪ್ ಇದ್ದಾವೆ ಅಂತಂದರೆ ಲಿಮಿಟ್ಸು ಮ್ಯಾಕ್ಸಿಮಮ್ ಲಿಮಿಟ್ಸು, ಮಿನಿಮಮ್ ಲಿಮಿಟ್ ಆಫ್ ಸೈಜು, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಎರಡು ಇದ್ದಾವೆ. ಆ್ಯಂಡ್ ಡಿಫೈನ್ ಹೋಲ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟ್ಸ್, ಫಿಟ್ಸ್ ಆ್ಯಂಡ್ ಟಾಲರೆನ್ಸ್. ಈ ಈ ಈ ಕ್ವಶನ್ನು ನೀವು 4 ಸಲ 10 ಸಲ ಓದಿ ಬರೆದ್ರೂ ಪರವಾಗಿಲ್ಲ, ಇದನ್ನು ಬರೀರಿ. ಈ ಹೋಲು ಮತ್ತು ಶಾಫ್ಟು ಅದನ್ನು ನಿಮಗೆ ಕೇಳ್ತಾನೆ ಇರ್ತಾನೆ. ಯಾವ್ದು ಮಿಸ್ ಆಗಲಿ, ಈ ಕ್ವಶನ್ ಮಾತ್ರ ಮಿಸ್ ಆಗಲ್ಲ. ಇನ್ನೇನು ಹೇಳಿದ್ದಾನೆ ಅಂತಂದರೆ ಹೋಲ್ನ ಡಿಫೈನ್ ಮಾಡು ಅಂತ. ಎಲ್ಲಿ ಲಿಮಿಟ್, ಫಿಟ್ಸ್ ಮತ್ತು ಟಾಲರೆನ್ಸ್ ಸಿಸ್ಟಮಲ್ಲಿ ಹೋಲ್ನ ಡಿಫೈನ್ ಮಾಡು. ಏನು ಹೋಲ್ ಅಂದರೆ ಅಂತ, ಆಲ್ ಇಂಟರ್ನಲ್ ಫೀಚರ್ಸ್ ಆಫ್ ಎ ಕಾಂಪೊನೆಂಟ್, ಎಲ್ಲ ಇಂಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟು ರೌಂಡ್ ಇರಲಿ ರೌಂಡ್ ಇಲ್ಲದೆ ಇರಲಿ ಅದನ್ನು ಹೋಲ್ ಅಂತ ಕರಿತೀವಿ. ನಾನು ಅವಾಗಲೇ ಹೇಳಿದೆ, ಅದೇ ಇದು ಆಲ್ ಇಂಟರ್ನಲ್ ಫೀಚರ್ಸ್ ಆಫ್ ಎ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ನಾಟ್ ಸಿಲಿಂಡ್ರಿಕಲ್ ಆರ್ ಡೆಸಿಗ್ನೇಟೆಡ್ ಆಸ್ ಹೋಲ್. ಎಲ್ಲ ಇಂಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟ್ಗಳನ್ನ ರೌಂಡ್ ಇರಲಿ ರೌಂಡ್ ಇಲ್ಲದೆ ಇರಲಿ ಅದನ್ನು ಹೋಲ್ ಅಂತ ಕರಿತೀವಿ ಮಕ್ಕಳೇ. ಸೊ ಹೋಲ್ ಅಂತ ಕೊಟ್ಟಮೇಲೆ ಶಾಫ್ಟ್ ಕೊಡ್ತಾನಲ್ವಾ, ಡಿಫೈನ್ ಶಾಫ್ಟ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟ್ಸ್, ಫಿಟ್ಸ್ ಆ್ಯಂಡ್ ಟಾಲರೆನ್ಸ್. ಹೋಲ್ ಶಾಫ್ಟನ್ನು ನೀವು ಡಿಫೈನ್ ಮಾಡಬೇಕು. ನಾನು ಅವಾಗಲೇ ಹೇಳಿದೆ, ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟು ರೌಂಡ್ ಇರಲಿ ಇಲ್ಲದೆ ಇರಲಿ, ಈ ರೌಂಡ್ ಇರಲಿ ರೌಂಡ್ ಇಲ್ಲದೆ ಇರಲಿ ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಇರುವಂಥ ಕಾಂಪೊನೆಂಟನ್ನು ಶಾಫ್ಟ್ ಅಂತ ಡೆಸಿಗ್ನೇಟ್ ಮಾಡ್ತಾರೆ. ಆ್ಯಂಡ್ ವಾಟ್ ಈಸ್ ಡಿವಿಯೇಷನ್? ಡಿವಿಯೇಷನ್ ಅಂದ್ರೇನು? ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಸೈಜ್ ಟು ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಆ ಬೇಸಿಕ್ ಸೈಜ್ಗೆ ಕರಸ್ಪಾಂಡಿಂಗ್ ಆಗೋಂಗೆ ಡಿವಿಯೇಷನ್ ಒಂದು ನಂಬರ್ ಕೊಟ್ಟಿರ್ತಾನಲ್ಲ ಸೈಜು, ಅದನ್ನು ಆಲ್ಜಿಬ್ರಿಕ್ ನಂಬರ್, ಒಂದು ನಂಬರ್ ಇರುತ್ತಲ್ಲ ಅದನ್ನು ಡಿವಿಯೇಷನ್ ಅಂತ ಕರಿತೀವಿ. ಮೆನ್ಷನ್ ಟೈಪ್ಸ್ ಆಫ್ ಡಿವಿಯೇಷನ್. ಡಿವಿಯೇಷನಲ್ಲೂ ಟೈಪ್ಸ್ ಇದ್ದಾವೆ, ಅಪ್ಪರ್ ಡಿವಿಯೇಷನು, ಲೋಯರ್ ಡಿವಿಯೇಷನು ಆ್ಯಂಡ್ ಆ್ಯಕ್ಚುಯಲ್ ಡಿವಿಯೇಷನ್. ಅಪ್ಪರ್ ಡಿವಿಯೇಷನು ನೀವು ಅಲ್ಲಿ ತನಕ ಮಾಡ್ಬೋದು, ಲೋಯರ್ ಡಿವಿಯೇಷನ್ನು ನೀನು ಇಲ್ಲಿ ತನಕನೇ ಮಾಡಬೇಕು, ಇಲ್ಲಿಂದ ಇಲ್ಲಿ ತನಕ. ಲೋಯರ್ ಅಂದರೆ ಇದಕ್ಕಿಂತ ಕಮ್ಮಿ ಹೋಗಂಗಿಲ್ಲ, ಅಪ್ಪರ್ ಅಂದರೆ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಆ್ಯಕ್ಚುಯಲ್ ಡಿವಿಯೇಷನ್ ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಯಾವುದೋ ಒಂದು ಡಿವಿಯೇಷನ್ ಬರುತ್ತಲ್ಲ, ದಟ್ ಈಸ್ ಆ್ಯಕ್ಚುಯಲ್ ಡಿವಿಯೇಷನ್. ಅಪ್ಪರ್ ಲೋಯರ್ ಆ್ಯಂಡ್ ಆ್ಯಕ್ಚುಯಲ್ ಡಿವಿಯೇಷನ್. ಡಿಫೈನ್ ಅಪ್ಪರ್ ಡಿವಿಯೇಷನ್. ಅಪ್ಪರ್ ಡಿವಿಯೇಷನ್ ಅಂದ್ರೇನು? ಇಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ಗೆ ಕರಸ್ಪಾಂಡಿಂಗ್ ಆಗೋಂಗೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ಗೂ ಮತ್ತು ಬೇಸಿಕ್ ಸೈಜ್ಗೂ ಡಿಫ್ರೆನ್ಸ್ ಇರುತ್ತಲ್ಲ, ಆ ನಂಬರು ಅದನ್ನು ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ವಾಟ್ ಈಸ್ ಲೋಯರ್ ಡಿವಿಯೇಷನ್? ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್, ಅದರ ಉಲ್ಟಾ ಮಿನಿಮಮ್ ಲಿಮಿಟ್ ಸೈಜು ಮತ್ತು ಬೇಸಿಕ್ ಸೈಜ್ಗೆ ಡಿಫ್ರೆನ್ಸ್ ಇರುವಂಥ ಆ ನಂಬರ್ ಬರುತ್ತಲ್ಲ ಅದನ್ನು ಲೋಯರ್ ಡಿವಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಈಸ್ ಆ್ಯಕ್ಚುಯಲ್ ಡಿವಿಯೇಷನ್? ಆ್ಯಕ್ಚುಯಲ್ ಇಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಟು ದ ಬೇಸಿಕ್ ಸೈಜ್. ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಆ್ಯಕ್ಚುಯಲ್ ಸೈಜ್ ಬಂದುಬಿಟ್ಟಿರುತ್ತಲ್ಲ, ಅದಕ್ಕೂ ಬೇಸಿಕ್ ಸೈಜ್ಗೆ ಇರುವಂಥ ಡಿಫ್ರೆನ್ಸ್ ಇರುತ್ತಲ್ಲ ಅದನ್ನು ಆ್ಯಕ್ಚುಯಲ್ ಡಿವಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ಡಿಫೈನ್ ಟಾಲರೆನ್ಸ್. ಟಾಲರೆನ್ಸ್ ಅಂದ್ರೆ ಏನು? ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಇದನ್ನು ಪದೇ ಪದೇ ನೋಡ್ಕೋತಾರೆ ಮಕ್ಕಳೇ. ಇದನ್ನು ಕೂಡ ಟಾಲರೆನ್ಸ್ ಅಂದರೆ ಏನು ಅಂತ ಕೇಳ್ತಾನೆ. ಟಾಲರೆನ್ಸ್ ಅಂತಂದರೆ ಮ್ಯಾಕ್ಸಿಮಮ್ ಲಿಮಿಟು ಮತ್ತು ಮಿನಿಮಮ್ ಲಿಮಿಟ್ ಆಫ್ ಸೈಜ್ಗೂ ಇರೋವಂಥ ಡಿಫ್ರೆನ್ಸು. ಅದನ್ನು ನೀವು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದಿ ಟರ್ಮ್ ಆಫ್ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ಎ ಸೈಜ್ ಟು ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್ ಅಂತ ಕೊಟ್ಟ. ನೋಡಿ 4 ಆನ್ಸರ್ ಕೊಟ್ಟ. ಆಲ್ಜಿಬ್ರಿಕ್ ಡಿಫರೆನ್ಸು ಬೇಸಿಕ್ ಸೈಜ್ಗೂ ಮತ್ತು ಕರಸ್ಪಾಂಡಿಂಗ್ ಬೇಸಿಕ್ ಸೈಜು ಮತ್ತು ಡಿವಿಯೇಷನ್ಗೆ ಇರೋವಂಥದ್ದು ಡಿಫ್ರೆನ್ಸ್ ಬಿಟ್ವೀನ್ ಯಾವುದಿದೆ ಟರ್ಮ್ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ಸೈಜ್ ಆ್ಯಂಡ್ ಇಟ್ಸ್ ಟು ಕರಸ್ಪಾಂಡಿಂಗ್ ಸೈಜು. ನೋಡೋಣ, ಆನ್ಸರ್ ಈಸ್ ಎ ಡಿವಿಯೇಷನ್. ಅದನ್ನು ಡಿವಿಯೇಷನ್ ಅಂತ ಕರೀತಾರೆ. ಆ್ಯಂಡ್ ನಂಬರ್ 14, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್? ಇದನ್ನು ಕೇಳ್ತಾನೆ ಇರ್ತಾರೆ ಮಕ್ಕಳೇ. ಏನಿದು? ಅವಾಗಲೇ ಹೇಳಿದೆ, ಈಗ 2ನೇ ಕ್ವಶನ್ ಹಿಂದಕ್ಕೆ. ಆನ್ಸರ್ ಈಸ್ ಎ, ಟಾಲರೆನ್ಸ್. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ನ ಡಿಫ್ರೆನ್ಸನ್ನು ಟಾಲರೆನ್ಸ್ ಅಂತ ಕರೀತಾರೆ. ಆ್ಯಂಡ್ ವಾಟ್ ಈಸ್ ಮಾರ್ಕ್ಡ್ ಎಕ್ಸ್? ಇಲ್ಲಿ ಫಿಗರ್ ಕೊಟ್ಬಿಡ, ಇದು ಏನು ಅಂತ ಕೇಳಿದೆ ನೋಡಿ. ಇದೇನಿದು? 4 ಆನ್ಸರ್ ಕೊಟ್ಟಿದ್ದಾನೆ. ದಿಸ್ ಈಸ್ ಕಾಲ್ಡ್ ಅಪ್ಪರ್ ಡಿವಿಯೇಷನ್. ಆನ್ಸರ್ ಈಸ್ ಡಿ, ಅಪ್ಪರ್ deviation. And next question, what is the upper deviation of the component size?
ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಬಿಟ್ಟು ನಾವು ಸೈಜು ಕೊಟ್ಬಿಟ್ಟಿದ್ದಾನೆ. ಇದರಲ್ಲಿ ಅಪ್ಪರ್ ಡಿವಿಯೇಷನ್ ಯಾವುದು ಕಾಂಪೊನೆಂಟ್ ಸೈಜ್ದು ಅಂತ ಕೊಟ್ಬಿಟ್ಟಿದ್ದಾನೆ. ಯಾವುದು ಅಪ್ಪರ್ ಡಿವಿಯೇಷನು ಮಕ್ಕಳೇ? ಇದಲ್ವಾ ಅಪ್ಪರ್ ಡಿವಿಯೇಷನು? ಸೊ ಇಲ್ಲಿ ಯಾವುದು ಕೊಟ್ಟಿದ್ದಾನೆ? ಆನ್ಸರ್ ಈಸ್ ಬಿ. ಸೊ ದಿಸ್ ಈಸ್ ದಿ ಅಪ್ಪರ್ ಡಿವಿಯೇಷನು. ಆ್ಯಂಡ್ ವಿಚ್ ಟರ್ಮ್ ಇಂಡಿಕೇಟ್ಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್. ಪುನಃ ಅದೇ ಕ್ವಶನ್ ಕೇಳ್ದ. ಆ್ಯಕ್ಚುಯಲ್ ಸೈಜು ಮತ್ತು ಬೇಸಿಕ್ ಸೈಜ್ಗೆ ಕರಸ್ಪಾಂಡ್ ಆದಾಗ ಅದೇನು ಡಿಫ್ರೆನ್ಸ್ ಇರ್ತಲ್ಲ, ಅದನ್ನೇನಂತ ಕರೀತಾರೆ? ಆನ್ಸರ್ ಈಸ್ ಡಿ, ಆ್ಯಕ್ಚುಯಲ್ ಡಿವಿಯೇಷನ್. ನೋಡಿ ಇಲ್ಲಿ ಲೋಯರ್ ಡಿವಿಯೇಷನ್ ಅಂದರೆ ಯಾವುದಾಗಿತ್ತು? 16ನೇ ಕ್ವಶನಲ್ಲಿ ಲೋಯರ್ ಡಿವಿಯೇಷನ್ ಅಂದರೆ ಇದಾಗಿರ್ತಿತ್ತು ಅಲ್ವಾ? ಇದು ಅಪ್ಪರ್, ಇದು ಲೋಯರ್. ಸೊ ಇದು ಡಿ, ಆ್ಯಕ್ಚುಯಲ್ ಡಿವಿಯೇಷನು. ಆ್ಯಕ್ಚುಯಲ್ ಬರ್ತಾ ಇದ್ದಂಗೆ ಇಲ್ಲಿ ಕ್ವಶನಲ್ಲಿ ಆ್ಯಕ್ಚುಯಲ್ ಇದ್ದರೆ ಆನ್ಸರಲ್ಲಿ ಯಾವ್ದು ಆ್ಯಕ್ಚುಯಲ್ ಇರ್ತದೆ ಅದೇ ಆನ್ಸರು. ಕ್ವಶನಲ್ಲಿ ಆ್ಯಕ್ಚುಯಲ್ ಎಂತಿದೆ ಅಂತ ತಿಳ್ಕೊಳ್ಳಿ, ಅವಾಗ ಆನ್ಸರಲ್ಲಿ ಯಾವ್ದು ಆ್ಯಕ್ಚುಯಲ್ ಇರುತ್ತೆ ಅದನ್ನು ಆನ್ಸರ್ ಅಂತ ಬರೆದ್ಬಿಡಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದಿ ಸ್ಮಾಲರ್ ಆಫ್ ದ 2 ಲಿಮಿಟ್ಸ್ ಆಫ್ ಸೈಜ್? 2 ಲಿಮಿಟ್ ಸೈಜಲ್ಲಿ ಸ್ಮಾಲೆಸ್ಟ್ ಯಾವುದು? 4 ಆನ್ಸರ್ ಕೊಟ್ಟಿದ್ದಾನೆ. ಯಾವುದು ಸ್ಮಾಲು? ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಆನ್ಸರ್ ಈಸ್ ಸಿ, ಮಿನಿಮಮ್ ಲಿಮಿಟ್ ಆಫ್ ಸೈಜು ಸ್ಮಾಲೆಸ್ಟ್ ಸೈಜ್ ಅಲ್ವಾ? ಸೊ ಅದು ಮಿನಿಮಮ್ ಲಿಮಿಟ್ ಆಫ್ ಸೈಜ್. ವಾಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ಎ ಸೈಜ್ ಟು ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್? ಇಲ್ಲೂ 4 ಆನ್ಸರ್ ಕೊಟ್ಟ. ಏನಿದು ಆಲ್ಜಿಬ್ರಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಸೈಜ್ ಆ್ಯಂಡ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್? ಆನ್ಸರ್ ಈಸ್ ಎ, ಡಿವಿಯೇಷನ್. ಪದೇ ಪದೇ ಇದನ್ನು ಕೇಳ್ತಾನೆ ಇದ್ದಾನೆ. ಸೊ ಆನ್ಸರ್ ಈಸ್ ಡಿವಿಯೇಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಅಪ್ಪರ್ ಲಿಮಿಟ್ ಆಫ್ ದ ಕಾಂಪೊನೆಂಟ್ ಸೈಜ್? ಅಪ್ಪರ್ ಲಿಮಿಟ್ ಯಾವುದಿದು? ಇದರಲ್ಲಿ ಅಪ್ಪರ್ ಲಿಮಿಟು ಯಾವುದು ಅಂತ ಕೇಳಿದ್ದಾನೆ. ಆವಾಗಲೇ ಕೇಳಿದ ಕ್ವಶನ್, ಇದು ಬಂದಿದೆ 2ನೇ ಸಲ. ಇದು ಅಪ್ಪರ್ ಲಿಮಿಟ್ ಕೇಳಿದಾನೆ. ಅಲ್ಲಿ ಅಪ್ಪರ್ ಡಿವಿಯೇಷನ್ ಕೇಳಿದ. ಇಲ್ಲಿ ಅಪ್ಪರ್ ಲಿಮಿಟ್ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಆನ್ಸರ್ ಇಸ್ ಡಿ. ಈ ಬೇಸಿಕ್ ಸೈಜ್ಗೆ ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ಇದು ಅಪ್ಪರ್ ಲಿಮಿಟು. ಬರೀ ಇದು ಅಪ್ಪರ್ ಡಿವಿಯೇಷನ್ ಅಂದರೆ ಇದು ಅಪ್ಪರ್ ಲಿಮಿಟ್ ಅಂದರೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಲೋಯರ್ ಲಿಮಿಟ್ ಅಂದರೆ ಇದನ್ನು ಮೈನಸ್ ಮಾಡಬೇಕು. ಇದು ಅಪ್ಪರ್ ಲಿಮಿಟು, ಇದನ್ನು ಆ್ಯಡ್ ಮಾಡ್ಕೋಬೇಕು. ಓಕೆನಾ? ನಿಮ್ಗೆ ಅವಾಗಲೇ ಬಂದಿದ್ದ ಕ್ವಶನು ಅಪ್ಪರ್ ಡಿವಿಯೇಷನು, ಬಟ್ ಇಲ್ಲಿ ಅಪ್ಪರ್ ಲಿಮಿಟ್ ಆಫ್ ಸೈಜ್ ಅವ್ನು ಕೇಳಿರೋದು. ಅಪ್ಪರ್ ಲಿಮಿಟ್ ಆಫ್ ಸೈಜ್. ಸೊ ಅಪ್ಪರ್ ಲಿಮಿಟ್ ಆಫ್ ಸೈಜು 20.008. ಆನ್ಸರ್ ಈಸ್ ಡಿ. ಆ್ಯಂಡ್ 21, ವಿಚ್ ಟರ್ಮ್ ಇಂಡಿಕೇಟ್ಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್? ಯಾವ ಟರ್ಮು ಈ 4ರಲ್ಲಿ ಮಿನಿಮಮ್ ಲಿಮಿಟ್ ಆಫ್ ಸೈಜು ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ಗೆ ಡಿಫ್ರೆನ್ಸನ್ನು ಹೇಳುತ್ತೆ ಅಂದರೆ ಆನ್ಸರ್ ಈಸ್ ಬಿ, ಟಾಲರೆನ್ಸ್. ಅದನ್ನು ಟಾಲರೆನ್ಸ್ ಅಂತ ಕರಿತೀವಿ. ಟಾಲರೆನ್ಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆ್ಯಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಇದನ್ನೇ ಪದೇ ಕೇಳ್ತಾ ಇದ್ದಾನೆ. ನಿಮಗೆ ಗೊತ್ತಾಗಲಿ ಅಂತ ನಾನು ಒಂದು 2-3 ಸಲ ಅದನ್ನು ಕೇಳಿದ್ದೀನಿ ಮಕ್ಕಳು. ಓಕೆನಾ? ವಾಟ್ ಈಸ್ ದಿ ಲೋಯರ್ ಲಿಮಿಟ್ ಆಫ್ ಸೈಜ್ ಇಫ್ ಡೈಮೆನ್ಷನ್ ಈಸ್ ಸ್ಟೇಟೆಡ್ ಆ್ಯಸ್? ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಈ ಥರ ಇದ್ದರೆ ಲೋಯರ್ ಲಿಮಿಟ್ ಆಫ್ ಸೈಜ್ ಯಾವುದು ಅಂತ ಕೇಳಿದ್ದಾನೆ. ನೋಡಿ ಮಕ್ಕಳೇ, ನಾನು ಆವಾಗಲೇ ಹೇಳಿದೆ, ಈ ಪ್ಲಸ್ಸು ಮೈನಸ್ಸು ಇರ್ಬೋದು, ಅಥವಾ ಬರೀ ಪ್ಲಸ್ಸೇ ಇರ್ಬೋದು, ಕೆಳಗಡೆದು 0 ಇರ್ಬೋದು ಅಂತ. ಸೊ ಲೋಯರ್ ಲಿಮಿಟು ಆವಾಗ ಎಷ್ಟಾಗುತ್ತೆ? ಈ ಬೇಸಿಕ್ಕೇ ಆಗುತ್ತೆ. ಅಪ್ಪರ್ ಲಿಮಿಟು 25.021 ಆಗ್ತಿತ್ತು. ಈಗ ಅವ್ನು ಕೇಳಿರೋದು ಲೋಯರ್ ಲಿಮಿಟ್ ಆಫ್ ಸೈಜು. ಸೊ ಲೋಯರ್ ಲಿಮಿಟಲ್ಲಿ ಮೈನಸ್ ಕೊಟ್ಬಿಟ್ಟಿದ್ದಾನೆ. ಸೊ ಎಷ್ಟಿರಬೇಕಿತ್ತು ಲೋಯರ್ ಲಿಮಿಟು? 25 ಇರಬೇಕು. ಆನ್ಸರ್ ನೋಡೋಣ. ದಿ ಆನ್ಸರ್ ಇಸ್ ಸಿ, 25 mm. ಇದು 25 ಇಸ್ ದಿ ಲೋಯರ್ ಲಿಮಿಟ್ ಆಫ್ ಸೈಜ್. ಈ ಥರ ಕನ್ಫ್ಯೂಷನ್ ಮಾಡೋಕ್ಕೆ ಕೊಡ್ತಾನೆ, ಆಯಿತಾ? ಇದು ಉಲ್ಟನೂ ಇರ್ಬೋದು. ಮ್ಯಾಕ್ಸಿಮಮ್ 0 ಇರ್ಬೋದು, ಮೈನಸ್ಸು ನಿಮಗೆ ಲೋಯರ್ ಲಿಮಿಟು, ಲೋಯರ್ ಡಿವಿಯೇಷನು ಈ ಥರ 0.021 ಕೊಟ್ಬಿಡ್ಬೋದು. ಉಲ್ಟಾ ಬೇಕಾದ್ರೆ ಕೊಡ್ಬೋದು, ಉಲ್ಟನೂ ಕೊಡ್ಬೋದು, ಈ ಥರನೂ ಕೊಡ್ಬೋದು. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಬೇಡಿ ಆವಾಗ. ಸೊ ಈ ಥರ ಲೋಯರ್ ಲಿಮಿಟ್ ಆಫ್ ಸೈಜು, ಇದರಲ್ಲಿ ಲೋಯರ್ ಡಿವಿಯೇಷನ್ ಅಂದರೆ ಯಾವುದು? 0. ಅಪ್ಪರ್ ಡಿವಿಯೇಷನ್ ಅಂತಾರೆ 0.021. ಬಟ್ ಲಿಮಿಟ್ ಆಫ್ ಸೈಜ್ ಬಂದಾಗ ಇದು ಅಪ್ಪರ್ ಲಿಮಿಟ್ ಆಫ್ ಸೈಜು 25+ ಇದು 25. ಇದನ್ನು ಮೈನಸ್ ಮಾಡಬೇಕಲ್ಲ, 25 ಮೈನಸ್ ಮಾಡಿದ್ರೆ 25ನೇ. ಸೊ ದಿಸ್ ಇಸ್ ಲೋಯರ್ ಲಿಮಿಟ್ ಆಫ್ ಸೈಜ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಸೈಜ್ ಆ್ಯಂಡ್ ಇಟ್ಸ್ ಕರಸ್ಪಾಂಡಿಂಗ್ ಬೇಸಿಕ್ ಸೈಜ್? ನಾನು ಆವಾಗಲೇ ಹೇಳಿದೆ, ಆ್ಯಕ್ಚುಯಲ್ ಅಂತ ಬಂದ ತಕ್ಷಣ ನೀವೇನು ಅನ್ಕೋಬೇಕು? ಆನ್ಸರ್ ಈಸ್ ಸಿ, ಆ್ಯಕ್ಚುಯಲ್ ಡಿವಿಯೇಷನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, what is the maximum limit of size if the basic size of the hole is 25 mm and the deviation is ± 0.2? ಈ ಥರ ಲೆಕ್ಕಾಚಾರ ಕೊಟ್ಬಿಟ್ಟ, ಇಲ್ಲಿ ಆನ್ಸರು ಕೊಟ್ಬಿಟ್ಟಿದ್ದಾನೆ.
25 mm ಬೇಸಿಕ್ ಸೈಜು, ಅದಕ್ಕೆ ಪ್ಲಸ್ ಆರ್ ಮೈನಸ್ 0.2 ಕೊಟ್ಬಿಟ್ಟಿದ್ದಾನೆ. ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಕೇಳಿದ್ದಾನೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತಂದರೆ 25 ಬೇಸಿಕ್ಕು, ಮ್ಯಾಕ್ಸಿಮಮ್ ಡಿವಿಯೇಷನು 0.2. ಸೊ ಇವೆರಡೂ ಪ್ಲಸ್ ಮಾಡ್ಕೋಬೇಕಾಗುತ್ತೆ ನಾವು ಮ್ಯಾಕ್ಸಿಮಮ್ ಲಿಮಿಟ್ಗೆ. ಮಿನಿಮಮ್ ಲಿಮಿಟ್ಗೆ ಮೈನಸ್ ಮಾಡ್ಕೋಬೇಕಾಗಿತ್ತು, ಬಟ್ ಅವ್ನು ಇಲ್ಲಿ ಕೇಳಿರೋದು ಮ್ಯಾಕ್ಸಿಮಮ್ ಲಿಮಿಟು. ಸೊ ಅದರಿಂದ ದಿ ಆನ್ಸರ್ ಈಸ್ ಎ 25.2. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಇಫ್ ಸೈಜ್ ಆನ್ ಡ್ರಾಯಿಂಗ್ ಈಸ್. ಈ ಥರ ಸೈಜ್ ಕೊಟ್ಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಯಾವುದು, ಎಷ್ಟು ಅಂತ ಕೇಳಿದಾನೆ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್. ಸೊ ಇಲ್ಲಿ ಥರನೇ ಲೆಕ್ಕ ಮಾಡ್ಕೋಬೇಕು. ಇಲ್ಲಿ 20 ಇದೆ, ಅಪ್ಪರ್ ಡಿವಿಯೇಷನು 0.12 ಇದೆ. ಸೊ ಇವೆರಡೂ ಆ್ಯಡ್ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ಗೆ. ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಆದರೆ 20ಗೆ ಈ 0.021ನ ಮೈನಸ್ ಮಾಡ್ಕೋಬೇಕಾಗಿತ್ತು, ಬಟ್ ಅವ್ನು ಇಲ್ಲಿ ಕೇಳಿರೋದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು. ಸೊ ಇವೆರಡೂ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 20.12 ಬರಬೇಕು. ಸಾರಿ, ಇಲ್ಲಿ ತಪ್ಪಿದೆ. ಸಾರಿ, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಡ್ರಾಯಿಂಗ್ ತಪ್ಪು ಕೊಟ್ಬಿಟ್ಟಿದ್ದಾನೆ. ಇದು ಆನ್ಸರು. ಇದು ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಕೊಡಬೇಕಾಗಿತ್ತು. ಇದು ಮಿನಿಮಮ್ ಲಿಮಿಟ್ ಆಫ್ ಸೈಜು ಆನ್ಸರ್ ಕೊಟ್ಟಿರೋದು. ಸಾರಿ, ಇದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಮಾಡ್ಕೋಬೇಕಾಗಿತ್ತು. ದಿಸ್ ಈಸ್ ಎ ಆನ್ಸರು. ಇದನ್ನು ಒಂಚೂರು ತಿದ್ಕೊಳ್ಳಿ. ಇದು ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಆ್ಯಂಡ್ ವಾಟ್ ಈಸ್ ಮಾರ್ಕ್ಡ್ ಆ್ಯಸ್ ಎಕ್ಸ್ ಇನ್ ಹೋಲ್ ಬೇಸಿಸ್ ಸಿಸ್ಟಮ್. ಇನ್ನು ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ಎಕ್ಸ್ ಅಂತ ಕೊಟ್ಟಿದೆ ನೋಡಿ. ಇದು ಎಕ್ಸ್ ಅನ್ನು ಇದೇನು ಅಂತ ಕೇಳಿದೆ. ಏನಿದು? ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್. ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್. ಇದು ಮ್ಯಾಕ್ಸಿಮಮ್ ಲಿಮಿಟು ಮತ್ತು ಮಿನಿಮಮ್ ಲಿಮಿಟು ಡಿಫ್ರೆನ್ಸು ಅಲ್ವಾ? ಇದು ಮಿನಿಮಮ್ ಲಿಮಿಟು, ಇದು ಮ್ಯಾಕ್ಸಿಮಮ್ ಲಿಮಿಟು, ಇವೆರಡಕ್ಕೂ ಮಧ್ಯೆ ಇರುವಂಥ ಡಿಫ್ರೆನ್ಸು. ಇದನ್ನು ಟಾಲರೆನ್ಸ್ ಅಂತ ಕರೀತಾನೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಲೋಯರ್ ಲಿಮಿಟ್ ಆಫ್ ಸೈಜ್ ಇನ್ ಡೈಮೆನ್ಷನ್ ಆಫ್ 20. ಇದು ಒಂದು ಡೈಮೆನ್ಷನ್ ಕೊಟ್ಟ, ಇದರಲ್ಲಿ ಲೋಯರ್ ಲಿಮಿಟ್ ಆಫ್ ಸೈಜು ಯಾವುದು ಅಂತ ಕೊಟ್ಟ. ಸೊ ಲೋಯರ್ ಲಿಮಿಟ್ ಆಫ್ ಸೈಜ್ ಅಂತಂದರೆ ಯಾವ್ದು ಮಾಡಬೇಕು, ಮೈನಸ್ ಮಾಡಬೇಕು. 20 ಮೈನಸ್ 0.002. ಲೋಯರ್ ಲಿಮಿಟ್ ಆಫ್ ಸೈಜ್. ಸಾರಿ, ಇದು ಆನ್ಸರು ತಪ್ಪಿದೆ. ಲೋಯರ್ ಲಿಮಿಟ್ ಆಫ್ ಸೈಜ್ ಅಂತ ಪ್ಲಸ್ಸು, ಕರೆಕ್ಟ್. ಇದು ಪ್ಲಸ್ ಇರೋದು, ಎರಡು ಪ್ಲಸ್ ಇದೆ, ಇಲ್ಲೂ ಪ್ಲಸ್ಸು ಇಲ್ಲೂ ಪ್ಲಸ್ಸು. ಸೊ ಸಿ ಇಸ್ ದಿ ಆನ್ಸರ್. ಇಲ್ಲಿ ಮೈನಸ್ ಇದ್ದಿದ್ರೆ ಮೈನಸ್ ಮಾಡಬೇಕಾಗಿತ್ತು. ಇಲ್ಲೂ ಪ್ಲಸ್ ಇದೆ ನೋಡಿ, ಇದು ಪ್ಲಸ್ಸು, ಇದು ಪ್ಲಸ್ಸು. ಸೊ ಆನ್ಸರ್ ಈಸ್ 20.007 ಇಸ್ ದಿ ಲೋಯರ್ ಲಿಮಿಟ್ ಆಫ್ ದ ಸೈಜ್. ಆ್ಯಂಡ್ ವಾಟ್ ಈಸ್ ದಿ ಲೋಯರ್ ಲಿಮಿಟ್ ಆಫ್ ಸೈಜ್ ಇಫ್ ಡೈಮೆನ್ಷನ್ ಇಸ್ ಸ್ಟೇಟೆಡ್ ಡ್ರಾಯಿಂಗ್. ಇಲ್ಲಿ ಡ್ರಾಯಿಂಗಲ್ಲಿ ಇದರಲ್ಲಿ ಲೋಯರ್ ಲಿಮಿಟ್ ಆಫ್ ಸೈಜ್ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಇದೇ ಥರ ಕ್ವಶನ್ ಆವಾಗಲೇ ಬಂದಿತ್ತು ಮಕ್ಕಳೇ. ಆನ್ಸರ್ ಈಸ್ ಸಿ, ಲೋಯರ್ ಲಿಮಿಟ್ ಆಫ್ ಸೈಜ್. ಬೇಸಿಕ್ ಸೈಜೇ ಲೋಯರ್ ಲಿಮಿಟ್ ಆಫ್ ಸೈಜ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಎಕ್ಸ್ಟ್ರೀಮ್ ಪರ್ಮಿಸಬಲ್ ಸೈಜ್ ವಿತ್ ಇನ್ ವಿಚ್ ದ ಆಪರೇಟರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದಿ ಕಾಂಪೊನೆಂಟ್. ಏನದು? ಆಪರೇಟರ್ಗೆ ಒಂದು ಎಕ್ಸ್ಟ್ರೀಮ್ ಪರ್ಮಿಸಬಲ್ ಸೈಜ್ ಕೊಟ್ಟಿರಲ್ಲ, ಅದನ್ನೇನಂತ ಕರೆಯೋದು? ಲಿಮಿಟ್ಸ್ ಆಫ್ ಸೈಜ್ ಅಂತ ಕರಿತೀವಲ್ವಾ. ಸೊ ಆನ್ಸರ್ ಈಸ್ ಡಿ, ಲಿಮಿಟ್ ಆಫ್ ಸೈಜ್. ವಾಟ್ ಈಸ್ ದ ಸೈಜ್ ಆಫ್ ದ ಕಾಂಪೊನೆಂಟ್ ಬೈ ಆ್ಯಕ್ಚುಯಲ್ ಮೆಜರ್ಮೆಂಟ್ ಆಫ್ಟರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ದ ಸೈಜ್ ಆ್ಯಸ್ ಕಾರ್ಡ್. ಇಲ್ಲಿ ಆ್ಯಕ್ಚುಯಲ್ ಅಂತ ಬಂದ್ಬಿಡ್ತು ಕ್ವಶನಲ್ಲಿ. ಸೊ ನೀವು ಇಲ್ಲಿ ಆ್ಯಕ್ಚುಯಲ್ ಸೈಜ್. ಆನ್ಸರ್ ಈಸ್ ಬಿ, ಆ್ಯಕ್ಚುಯಲ್ ಸೈಜ್. ಮಕ್ಕಳೇ, ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ನಿಮಗೆ ಇಲ್ಲಿ ತನಕ ಸೈಜು, ಬೇಸಿಕ್ ಸೈಜು, ಡಿವಿಯೇಷನು, ಟಾಲರೆನ್ಸು, ಅಪ್ಪರ್ ಡಿವಿಯೇಷನು, ಲೋಯರ್ ಡಿವಿಯೇಷನು, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು, ಮಿನಿಮಮ್ ಲಿಮಿಟ್ ಆಫ್ ಸೈಜು ಮತ್ತು ಟಾಲರೆನ್ಸು, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು ಮತ್ತು ಮಿನಿಮಮ್ ಲಿಮಿಟ್ ಆಫ್ ಸೈಜ್ಗೆ ಇರುವಂಥ ಡಿಫ್ರೆನ್ಸನ್ನು ಟಾಲರೆನ್ಸ್ ಅಂತ ಕರಿತೀವಿ. ಸೊ ಈ ಥರ ಎಲ್ಲ ಹಲವಾರು ಟರ್ಮ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ಮನೆಯಿಂದ ಆಚೆ ಸುಮ್ಮನೆ ಸುತ್ತಾಡಬೇಡಿ. ಎಲ್ಲ ಈ ವಿಡಿಯೋನ ಪೂರ್ತಿ ನೋಡಿ, ಕೊನೆಯಲ್ಲಿರುವಂಥ 30 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ನನಗೆ ಕಳಿಸ್ಕೊಡಿ. ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊತಾಯಿರಿ ಅವಾಗವಾಗ. ಏನಾದ್ರು ಕನ್ಫ್ಯೂಷನ್ ಇದ್ದರೆ ಮಕ್ಕಳೇ, ಯಾವುದೇ ಟೈಮಲ್ಲಿ ನೀವು ನನಗೆ ಕಾಲ್ ಮಾಡಿ, ನಾನು ನಿಮಗೆ ಏನೇ ಕನ್ಫ್ಯೂಷನ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತೀನಿ. ಕೈ ತೊಳ್ಕೊತಾಯಿರಿ, ಮಾಸ್ಕ್ ಯೂಸ್ ಮಾಡಿ, ಹೊರಗಡೆ ಸುತ್ತಬೇಡಿ, ಆರಾಮಾಗಿರಿ, ಆರೋಗ್ಯವಾಗಿರಿ. ಓಕೆನಾ? ಬಿ ಪಾಸಿಟಿವ್ ಅಂದರೆ ಈಗ ಬಿ ನೆಗೆಟಿವ್ ಕೊರೋನಾ ಹೇಳ್ಬೇಕು ಇವಾಗ. ಸೊ ಕೊರೋನಾಯಿಂದ ದೂರ ಇರಿ.
ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ ಅಲ್ಲಿ ತನಕ.